गणेशाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिनि गुरुविक्रमाय गुह्यप्रवराय गुरवे गुणगुरवे गुरुदैत्यकलाक्षेत्रे गुरुधर्मसदाराध्याय गुरुपुत्रबलिदाते गुरुपाखण्डखण्डकाय गीतसाराय गीततत्त्वाय गीतगोत्राय धीमहि गूढगुल्फाय गन्धमस्ताय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ದೈವಿ ಕಳೆ ತಂದ ವಿದ್ಯಾರ್ಥಿನಿಯರಿಗೆ ಧನ್ಯವಾದ. ಸೂರ್ಯನ ಉದಯವು ತಾವರೆಗೆ ಜೀವಾಳ, ಚಂದ್ರನ ಉದಯವು ನೈದಿಲೆಗೆ ಜೀವಾಳ, ಅತಿಥಿಗಳ ಆಗಮನವೇ ನಮ್ಮ ಕಾರ್ಯಕ್ರಮಕ್ಕೆ ಜೀವಾಳ ಎಂದು ಹೇಳುತ್ತಾ ಎಲ್ಲ ಗಣ್ಯರನ್ನು ಪುಷ್ಪಾರ್ಪಣೆಯ ಮೂಲಕ ಸ್ವಾಗತಿಸಲು ಬರುತ್ತಿದ್ದಾಳೆ ನಮ್ಮ ಶಾಲೆಯ ಪ್ರಧಾನಿಯಾದ ಕುಮಾರಿ ವಿನಯ ಕೇಸರಿಕರ್. ಮುಂಜಾನೆಯಲ್ಲಿ ಬಾನಾಡಿಗಳ ಚಲನೆ, ಮಳೆಯು ಧಾರಾಕಾರವಾಗಿ ಸುರಿದು ಇಳಿ ತಂಪಿನಲ್ಲಿ ಚಿಲಿಪಲಿ ಮಾಡುವ ಹಕ್ಕಿಗಳ ಗುಂಪು. ಇಂತಹ ರಮಣೀಯವಾದ ಸುಂದರ ಮುಂಜಾನೆಯ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಶಿಕ್ಷಣವೆಂದರೆ ಪುಸ್ತಕದ ಜ್ಞಾನವೇ ಮಾತ್ರ ಅಲ್ಲ, ಸಂಸಾರ, ಮನುಷ್ಯ ಮತ್ತು ಕಾರ್ಯಕಲಾಪಗಳ ಪರಸ್ಪರ ಸಂಯೋಗವೇ ಶಿಕ್ಷಣ ಎಂಬ ಮಾತಿನಂತೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸನ್ಮಾನ್ಯ ಶ್ರೀ ಪ್ರಮೋದ್ ಮಹಾಲೆ ಸರ್, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಳಿಯಾಳ ಇವರ ಅನುಪಸ್ಥಿತಿಯಲ್ಲಿ ಇವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಅದರಂತೆ ಇನ್ನೋರ್ವ ಅತಿಥಿಗಳಾದ ಸನ್ಮಾನ್ಯ ಶ್ರೀ ಬಸೀರ್ ಅಹಮದ್ ಶೇಖ್ ಸರ್, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಜೊಯ್ಡಾ ಇವರ ಅನುಪಸ್ಥಿತಿಯಲ್ಲಿ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಶ್ರೀ ಪ್ರಕಾಶ್ ಪ್ರಭು ಸರ್, ಆಡಳಿತಾಧಿಕಾರಿಗಳು BRDM ಟ್ರಸ್ಟ್ ಇವರಿಗೂ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಶಾಲೆಯ SDMC ಅಧ್ಯಕ್ಷರಾದಂತಹ ಶ್ರೀಮತಿ ಪ್ರೇಮಾ ತೋರಣಗಟ್ಟಿ ಮೇಡಮ್ ಇವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಬಗೆ ಬಗೆಯ ಪರಿಯಲ್ಲಿ ಹರಿಸಿದೆ ಜ್ಞಾನದ ಗಂಗೆ, ನಿವಾರಿಸಿದೆ ನಮ್ಮ ಅಜ್ಞಾನದ ಬೇಗೆ, ಶುದ್ಧಿಗೊಳಿಸಿದೆ ನಮ್ಮಲ್ಲಿರುವ ಕಲ್ಮಶದ ಹೊಗೆ, ಬೀರಿಸಿದೆ ನಮ್ಮಲ್ಲಿ ಯಶಸ್ಸಿನ ನಗೆ ಎಂದು ಹೇಳುತ್ತಾ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಶ್ರೀಮತಿ ಸೈಜಾ ಮೇಡಮ್, ವ್ಯವಸ್ಥಾಪಕರು ಮಣಿಪಾಲ್ ಫೌಂಡೇಶನ್ ಇವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ.
ಹಾಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ರಸಾಯನಶಾಸ್ತ್ರದ ಶಿಕ್ಷಕಿಯಾದಂತಹ ಶ್ರೀಮತಿ ಉಷಾ ಮೇಡಮ್, ಮಣಿಪಾಲ್ ಫೌಂಡೇಶನ್ ಇವರಿಗೂ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಇನ್ನೋರ್ವ ಅತಿಥಿಗಳಾದಂತಹ ಶ್ರೀ ಹೆನ್ರಿ ಸರ್, ತಾಂತ್ರಿಕ ಸಹಾಯಕರು, ಇವರ ಉಪಸ್ಥಿತಿಯಲ್ಲಿ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಸರ್, ಇವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ಶಾಲೆಗೆ ಆಗಮಿಸಿದಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಹಾಗೂ ಆಗಮಿಸಿದಂತಹ ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕರಿಗೂ ನಮ್ಮ ಶಾಲೆಯ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ವರ್ಣ ಮಾತ್ರಂ ಕಲಿಸಿದಾತಂ ಗುರು. ನಮ್ಮ ಶಾಲೆಯ ಎಲ್ಲಾ ಶಿಕ್ಷಕ ವೃಂದಕ್ಕೂ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ, ಸುಸ್ವಾಗತ. ಅಂತೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಪತ್ರಿಕೋದ್ಯಮದವರು, ಪಾಲಕರು ಹಾಗೂ ನಮ್ಮ ಶಾಲೆಯ ಎಲ್ಲಾ ವಿದ್ಯಾರ್ಥಿನಿಯರಿಗೂ ಸ್ವಾಗತ ಕೋರುತ್ತೇನೆ. ಧನ್ಯವಾದಗಳು. ಸ್ವಾಗತಿಸಿದ ವಿನಯಾಳಿಗೆ ಧನ್ಯವಾದಗಳು. ಒಂದು ಮರವನ್ನು ನೆಟ್ಟು ಅದರ ಚಿಗುರು ನೋಡಿದಾಗ ಜೀವನದಲ್ಲಿ ಒಮ್ಮೆಯಾದರೂ ದೇವರನ್ನು ನೋಡಿದಂತೆ ನಾವು ಹಾಯಿಸಿದ ನೀರು ಒಂದು ಮರಕ್ಕೆ ಜೀವನ ನೀಡುತ್ತದೆ. ಮರ ಮಾನವ ಕುಲಕ್ಕೆ ನೂರಾರು ಉಸಿರು ನೀಡುತ್ತದೆ ಎನ್ನುವ ಮಾತಿನೊಂದಿಗೆ ಈ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರು ಹಾಕುವುದರ ಮೂಲಕ ಪ್ರಾರಂಭಿಸಬೇಕೆಂದು ಗಣ್ಯರಲ್ಲಿ ವಿನಂತಿ. ಗಣ್ಯರಿಗೆ ಧನ್ಯವಾದಗಳು. ಹಳೆ ಬೇರು ಹೊಸ ಚಿಗುರು, ಕೂಡಿರಲು ಮರ ಸೊಬಗು ಎಂಬ ಮಾತಿನಂತೆ ಮಕ್ಕಳ ಭವಿಷ್ಯ ಕಟ್ಟುವುದು ಹಾಗೂ ನಾಶ ಮಾಡುವುದು ಎಂದೂ ಶಿಕ್ಷಕರ ಕೈಯಲ್ಲಿದೆ ಎಂಬ ಚಾಣಕ್ಯರ ವಾಣಿಯಂತೆ 2024-25ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಸಾಧನೆ ಮಾಡಿ ತಮ್ಮ ಶಾಲೆಗೆ ಗೌರವ ತಂದುಕೊಟ್ಟ ವಿದ್ಯಾರ್ಥಿಗಳಿಗೆ ಇದೀಗ ಪ್ರತಿಭಾ ಪುರಸ್ಕಾರ. ವೇದಿಕೆಯ ಮೇಲಿನ ಗಣ್ಯರು ಅವರನ್ನು ಪುರಸ್ಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ವೇದಿಕೆಯ ಮೇಲೆ ಇರುವ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ವೇದಿಕೆಯ ಮುಂದೆ ಇರುವಂತಹ ನನ್ನ ಪ್ರೀತಿಯ ಮಕ್ಕಳೇ, ಹಾಗೂ ಇವತ್ತು 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ಅತ್ಯಂತ ಉತ್ತಮವಾದಂತಹ ಫಲಿತಾಂಶವನ್ನು ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿನಿಯರೇ, ಅವರ ಪೋಷಕರೇ, ಹಾಗೂ ನಮ್ಮ ಉತ್ತರ ಕನ್ನಡ ಹಳಿಯಾಳ ಜೋಯಿಡಾ ಕ್ಷೇತ್ರದಲ್ಲಿ ಪ್ರಾರಂಭವಾದಂತಹ ಮಣಿಪಾಲ್ ಫೌಂಡೇಶನ್ ಅವರ ಪ್ರಾಯೋಜಕತ್ವದಲ್ಲಿ ದೇಶಪಾಂಡೆ ಟ್ರಸ್ಟ್ ಅವರ ಸಂಪೂರ್ಣ ಸಹಯೋಗದಿಂದ ಮತ್ತೆ ಮಹಾಮಾಯ ಫೌಂಡೇಶನ್ ಅವರ ನಡೆಸಿಕೊಳ್ತಾ ಇರುವಂತಹ ಈ ಕಾರ್ಯಕ್ರಮಕ್ಕೆ ನನಗೆ ಇಲ್ಲಿ ವಿಶೇಷವಾಗಿ ಬರಲು ಅವಕಾಶ ಮಾಡಿಕೊಂಡಂತಹ ಪ್ರಕಾಶ್ ಪ್ರಭು ಸರ್ಗೆ ಧನ್ಯವಾದ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಇದೇ ಕಾರ್ಯಕ್ರಮ ಪ್ರತಿ ವರ್ಷ ನಾವು ಮಣಿಪಾಲಲ್ಲಿ ಮಾಡ್ತೇವೆ. ಮಣಿಪಾಲಲ್ಲಿ ನಮ್ಮದು ಒಟ್ಟು 8 ಕ್ಲಸ್ಟರ್ಗಳಿವೆ. 8 ಕ್ಲಸ್ಟರಲ್ಲಿ ಟಾಪ್ ಬಂದ ಮಕ್ಕಳು ಮತ್ತೆ ಫಸ್ಟ್ PUC ಸೆಕೆಂಡ್ PUC ಪ್ರೋಗ್ರಾಮ್ ಅಲ್ಲಿ ಟಾಪ್ ಬಂದ ಮಕ್ಕಳಿಗೆ ಮಾಡೋದು. ಲಾಸ್ಟ್ ಇಯರ್ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ
ಇಲ್ಲಿಂದ ಟಾಪ್ ಬಂದ ಮಕ್ಕಳಿಗೆ ಸರ್ಟಿಫಿಕೇಟ್, ಮೊಮೆಂಟೋ ಮತ್ತೆ ಪ್ರೈಸ್ ಅನ್ನು ಕಳಿಸ್ಕೊಟ್ಟಿದ್ವಿ. ಪ್ರಭು ಸರ್ ಎಷ್ಟು ಜಾಣರಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಮಕ್ಕಳು ಮಣಿಪಾಲಿಗೆ ಬಂದು ಪ್ರೈಸ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಸೊ ನಮ್ಮ ಮಕ್ಕಳಿಗೆ ಯಾಕೆ ಇಂಥ ಒಂದು ಕಾರ್ಯಕ್ರಮ ಸಿಗಬಾರ್ದು ಅಂತೇಳಿ ಹೇಳಿ ಈ ಸಲ ಚೆನ್ನಾಗಿ ಮಾಡಿ ನಮಗೆಲ್ಲರಿಗೂ ಒಳ್ಳೆ ಮಾಡಿ ಇಲ್ಲಿ ಒಂದು ಪ್ರೋಗ್ರಾಮ್ ಮಾಡಿ ನಮ್ಮ ಜಾಯ್ಡಾ ಹಳಿಯಾಳ ಜಾಯ್ಡಾ ದಾಂಡೇಲಿಯ ಮಕ್ಕಳಿಗೆ ಇಲ್ಲೇ ಪ್ರೈಸ್ ಸಿಗಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಇಲ್ಲಿ ಹಾಕಿದ್ದಾರೆ. ನಾನು ನಿಜವಾಗಿ ಹೇಳೋದಾದ್ರೆ ನನಗೆ ಬೇರೆ ಕೆಲವು ಪರ್ಸನಲ್ ಕೆಲಸಗಳಿತ್ತು. ನಾನು ತಪ್ಪಿಸ್ಕೊಳ್ಳಿಕ್ಕೆ ಎಲ್ಲಾ ರೀತಿಯ ಪ್ರಯತ್ನ ಮಾಡಿದ್ದೇನೆ. ಆ ಎಲ್ಲಾ ಪ್ರಯತ್ನಗಳನ್ನು ಮೊದಲ 5ನೇ ತಾರೀಕಿಗೆ ಪ್ರೋಗ್ರಾಮ್ ಅಂತ ಹೇಳುವಾಗ ಸರ್ ನನಗೆ ಫ್ಯಾಮಿಲಿ ಫಂಕ್ಷನ್ ಇದೆ, ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದೆ. 4-5 ತಾರೀಕಿಗೆ 2 ಬ್ಯುಸಿ ಇದ್ದೇನೆ ಅಂತ ಹೇಳಿದ್ರೆ 3 ತಾರೀಕಿಗೆ ವ್ಯವಸ್ಥೆ ಮಾಡಿ ನಾನು ಇದನ್ನು ಮಾಡಿ ನೀವು ನಿಮ್ಮ ಪ್ರೋಗ್ರಾಮ್ಗೆ ಹೋಗಿ ಅಂತೇಳಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನಾನು ಹೆಚ್ಚಾಗಿ ಮಾತನಾಡೋದ್ರಲ್ಲಿ ಬಹಳ ನಂಬರ್ 1, ಟೀಚರ್ಗಳಿಗೆ ಮಾತು ಹೇಳಬೇಕಾಗಿಲ್ಲ. ಬಟ್ ಈ ಪ್ರೋಗ್ರಾಮ್ ಅನ್ನು ನಾನು ಪ್ರತಿ ನಮ್ಮ ಕ್ಲಸ್ಟರಲ್ಲಿ ಆದಾಗಲೂ ಇದನ್ನು ನಾನೇ ನಡೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಪ್ರೈಸ್ ವಿನ್ನರ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿ ಅವರಿಗೆ ಪ್ರೈಸ್ ತಗೊಳ್ಳೋದನ್ನು ನಾನೇ ಮಾಡಿರ್ತೇನೆ. ಯಾಕಂದರೆ ಉಳಿದ ಮಕ್ಕಳಿಗೆ ಅವ್ರು ಯಾರಂತ ಗೊತ್ತಿರೋದಿಲ್ಲ. ಅವ್ರು ಬಂದು ಹೆಸರು ಹೇಳಿ ಇವರು ಬಂದಿದ್ದಾರೆ, ಇವರಿಷ್ಟು ಮಾರ್ಕ್ ಬಂದಿದ್ದಾರೆ, ಅವ್ರಿಗೊಂದು ಪ್ರೈಸು ಅಂತೇಳಿ ಹೇಳ್ತಾರೆ. ಸೊ ಅದು ಅವರ ಪ್ರಯತ್ನಕ್ಕೆ ಅವರ ಶ್ರಮಕ್ಕೆ ತಕ್ಕದಾದ ಪ್ರತಿಫಲ ಅಂತ ಕಾಣಿಸೋದಿಲ್ಲ. ಹಾಗಾಗಿ ಈ ಅವಕಾಶವನ್ನು ನಾನೇ ಉಪಯೋಗಿಸಿಕೊಂಡು ನಾನೇ ಈ ಶಾಲೆಗಳನ್ನ ಮತ್ತೆ ಈ ಟಾಪರ್ಗಳನ್ನ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಮೋದ್ ಮಹಲ್, ನಮಸ್ಕಾರ. ನಮಸ್ತೆ ಸರ್. ಪ್ರೈಸ್ ಡಿಸ್ಟ್ರಿಬ್ಯೂಷನ್, ಈ ಪ್ರೋಗ್ರಾಮಿನ ಬಗ್ಗೆ ಸ್ವಲ್ಪ ವಿಷಯ ಹೇಳಿದೆ. ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡೋದು ಸರಿಯಲ್ಲ ಅನ್ಸುತ್ತೆ. ಇದು ಒಂಥರ ಡೆವಿಲ್ಸ್ ಅಡ್ವೊಕೇಟ್ ಅಂತ ಒಂದು ಕೆಲಸ ಅಂತ ಹೇಳಿದ್ರೆ, ಎಲ್ಲರೂ ಬಂದು ಎಲ್ಲರನ್ನು ಹೊಗಳೋದು. ಹೊಗಳ್ಕೊಟ್ಟರೆ ಸಿಕ್ಕಿದ್ರೆ ಎಲ್ಲಿ ಕೆಲಸ ಸರಿ ಆಗಿಲ್ಲ ಅಂತ ಹೇಳೋರು ಯಾರು ಇರೋದಿಲ್ಲ. ಸೊ ನನಗೆ ಆ ಕೆಲಸ ಇದೆ. ಏನ್ ಚೆನ್ನಾಗಾಗಿದೆ ಅಂತ ಹೇಳಲಿಕ್ಕೆ ತುಂಬಾ ಜನ ಇದ್ದಾರೆ, ಏನ್ ಚೆನ್ನಾಗಿ ಆಗಿಲ್ಲ ಅಂತ ಹೇಳ್ಬೇಕಾದದ್ದು ಸಹ ನನ್ನ ಕೆಲಸ. ಮಣಿಪಾಲ್ ಫೌಂಡೇಶನ್ ಅವರು ವರ್ಚುವಲ್ ಕ್ಲಾಸ್ ರೂಮ್ ಶುರು ಮಾಡಿದ್ದು 2014ರಲ್ಲಿ. ಅದರ ಫಸ್ಟ್ ಸ್ಕೂಲ್ ಆ್ಯಂಡ್ ಇದು ಮಣಿಪಾಲಲ್ಲಿ ನಾನೇ ಅದನ್ನು ಪ್ರಾರಂಭ ಮಾಡಿದ್ದೆ, ಮಣಿಪಾಲ್ ಫೌಂಡೇಶನ್ ಅವರ ಸಹಿತ. ಈಗ ನಮ್ಮ ಹತ್ರ 8 ಕ್ಲಸ್ಟರ್ಗಳು, ಸಾಧಾರಣ 100ರಷ್ಟು ಶಾಲೆಗಳಿದೆ. ಅದರಲ್ಲಿ ಕ್ಲಸ್ಟರ್ 11 ನಮ್ಮ ಹಳಿಯಾಳ ಜಾಯ್ಡಾ ಇದಕ್ಕೆ ಬರುವಂತಹ ಕ್ಲಸ್ಟರ್ 11. ಇದು 2023-24ರಲ್ಲಿ ನಾವು ಕೊನೆ 2 ತಿಂಗಳಲ್ಲಿ ಶುರು ಮಾಡಿದ್ದು. 24-25ರಲ್ಲಿ ಇಡೀ ಶೈಕ್ಷಣಿಕ ವರ್ಷಕ್ಕೆ ಪ್ರಾರಂಭ ಮಾಡಿದಂತಹ ಒಂದು ಕಾರ್ಯಕ್ರಮ ಹೇಗಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಶಾಲಾ ಅವಧಿಯ 1 ಗಂಟೆಯ ಮೊದಲು, ಅಂದ್ರೆ ಬೆಳಿಗಿನ ಅವಧಿಯಲ್ಲಿ 8:45ರಿಂದ 9:00ವರೆಗೆ, ಮತ್ತೆ ಮಧ್ಯಾಹ್ನದ ಅವಧಿಯಲ್ಲಿ ತರಗತಿಗಳು ನಡೀತದೆ. ವಿಜ್ಞಾನ, ಗಣಿತ, ಇಂಗ್ಲಿಷ್, ಆಂಗ್ಲ ಭಾಷೆ ಮತ್ತೆ ಸೋಷಿಯಲ್ 10ನೇ ತರಗತಿಗೆ ಸಮಾಜ ವಿಜ್ಞಾನ ಪಾಠಗಳಾಗ್ತದೆ. ಈ ಪಾಠಗಳನ್ನು ನಾನು ಈ ಕಾರ್ಯಕ್ರಮ ಮಾಡುವಾಗ ತುಂಬಾ ಕಡೆಯಿಂದ ಒಂದು ವಿಷಯ ಬರ್ತದೆ, ನಮ್ಮ ಶಾಲೆಗಳಲ್ಲಿ ಸಹ ಚೆನ್ನಾಗಿ ಪಾಠ ಮಾಡ್ತಾ ಇದ್ದಾರೆ, ನಮ್ಮ ಶಾಲೆಯಲ್ಲಿ ಉತ್ತಮ ಶಿಕ್ಷಕರಿದ್ದಾರೆ, ನಮ್ಗೆ ಯಾಕೆ ಈ ಪ್ರೋಗ್ರಾಮ್ ಅಂತ. ನಾನು ಒಂದು ವಿಷಯನ ಹೇಳಿಕೊಡ್ತೇನೆ. ನಾನು ನನ್ನ ಓದುವ ಸಮಯದಲ್ಲಿ 9ನೇ 10ನೇ ಇರುವಾಗ ನಾನು ಕನ್ನಡ ಮಾಧ್ಯಮದಲ್ಲೇ ಕಲ್ತದ್ದು. ನಾನು ನನ್ನ ಶಾಲೆ ಟಾಪರ್ ಆಗಿದೆ. ನನ್ನ ಹತ್ರ ಸರ್ಟಿಫಿಕೇಟ್ ಇದೆ, ನಿಮ್ಗೆ ಈಗ ಸಿಗುವಂಥದ್ದೇ ಸರ್ಟಿಫಿಕೇಟ್ ನನ್ನ ಹತ್ರ ಇದೆ. ನಾವು ಸಣ್ಣದಿರುವಾಗ ಹೇಗಿತ್ತಂತ ರೂಲು, ಜಾಣ ಮಕ್ಕಳು ಮನೇಲಿ ಓದೋದು, ಸ್ವಲ್ಪ ಕಡಿಮೆ ಓದಲಿಕ್ಕಿರುವ ಮಕ್ಕಳು ಟ್ಯೂಷನ್ಗೆ ಹೋಗೋದು ಅಂತ ಇತ್ತು. ಆದರೆ ಕಳೆದ 10-15 ವರ್ಷದ ಟ್ರೆಂಡ್ ಹೇಗಿದೆ ಅಂತ ಹೇಳಿದ್ರೆ, ಜಾಣ ಮಕ್ಕಳು, ಆವರೇಜ್ ಮಕ್ಕಳು ಅಲ್ಲ, ಎಲ್ಲ ಮಕ್ಕಳು ಟ್ಯೂಷನ್ಗೆ ಹೋಗುದು. ಈ ಜಾಣ, ಆವರೇಜ್, ಬಿಲೋ ಆವರೇಜ್ ಅಂತ ಹೇಳಿಲ್ಲ. ಯಾಕೆ ಅಂತ ಹೇಳಿದ್ರೆ, ಒಂದು ಮುಂಚೆ ತಂದೆ ತಾಯಿಗಳಲ್ಲಿ ತಂದೆ ಕೆಲಸಕ್ಕೆ ಹೋದ್ರೆ ತಾಯಿ ಮನೆಯಲ್ಲಿ ಇರ್ತಿದ್ರು, ಮಕ್ಕಳನ್ನು ಓದಿಸುವ ಕೆಲಸವನ್ನ ತಾಯಿ ನೋಡ್ತಿದ್ರು, ಟ್ಯೂಷನ್ ಅಗತ್ಯ ಇಲ್ಲ, ಮಕ್ಕಳು ಓದೋದನ್ನು ನೋಡೋದು ತಾಯಿಯಂದಿರು ಮಾಡ್ತಿದ್ರು. ಈಗ ಹೆಚ್ಚಿನ ಕಡೆಯಲ್ಲಿ ತಂದೆ ತಾಯಿಗಳಿಬ್ರು ಕೆಲಸ ಹೋಗ್ತಾರೆ, ಹೆಚ್ಚಾಗಿ ನಗರ ಪಟ್ಟಣಗಳಲ್ಲೇ ಅದು. ಸೊ ಹಾಗಾಗಿ ಮಕ್ಕಳನ್ನು ಕಂಟ್ರೋಲ್ ಮಾಡಿದವರು ಓದೋದು ಇದು ಚೆನ್ನಾಗಿದೆಯಲ್ಲ ಅಂತ ನೋಡ್ಲಿಕ್ಕೆ ಆಗೋದಿಲ್ಲ, ಟ್ಯೂಷನ್ ಶುರು ಆಯ್ತು. ಮತ್ತೆ ಹೇಗೂ ಸ್ವಲ್ಪ ಕಡಿಮೆ ಅಂಕ ಬಂದವರಿಗೆ ಹೆಚ್ಚು ಅಂಕ ಮಾಡಿಸ್ಬೇಕಂತ ಹೇಳಿ ನಾವು ಉಡುಪಿಯಲ್ಲಿ ನೋಡಿದಾಗ ಏನಾಗಿತ್ತು ಅಂತ ಹೇಳಿದ್ರೆ, ಗವರ್ಮೆಂಟ್ ಶಾಲೆಯ ಮಕ್ಕಳಿಗೆ ಶಾಲೆಯ ಫೀಸು ಏನಿಲ್ಲ, ಬಟ್ ಅವರ ಶಾಲೆಯ ಹತ್ತಿರ ಒಂದು ದೊಡ್ಡ ಕೋಚಿಂಗ್ ಸೆಂಟರ್ ಇರ್ತದೆ. ಈ ಗವರ್ಮೆಂಟ್ ಶಾಲೆ ಮಕ್ಕಳೆಲ್ಲ ಆ ಕೋಚಿಂಗ್ ಸೆಂಟರ್ಗೆ ಹೋಗ್ತಾರೆ. ತಂದೆ ತಾಯಿಗಳಿಂದ ದುಡ್ಡಿರೋದಿಲ್ಲ, ಆದ್ರೂ ಮಕ್ಕಳಿಗೆ ಒಳ್ಳೆ ಅಂಕ ಬರಬೇಕು ಅಂತೇಳಿ ಅಲ್ಲಿ ಹಾಕ್ತಾರೆ. ಸೊ ಆವಾಗ ನಮ್ಮ ಮಣಿಪಾಲ್ ಫೌಂಡೇಶನ್ ಅಲ್ಲಿ ಆಗಸೀಯವಾಗಿದ್ದಂತಹ ಬಾಲಚಂದ್ರನ್ ವಾರಿಯರ್ ಅಂತ ಹೇಳಿ ಬಂದ್ರೆ, ಇದನ್ನು ನಾವು ಮುರಿಬೇಕು. ನಮ್ಮ ಮಕ್ಕಳಿಗೆ ಗವರ್ಮೆಂಟ್ ಶಾಲೆಯಲ್ಲಿ ಹೇಗೆ ಫ್ರೀ ಉಚಿತ ಇದು ಸಿಗ್ತದೋ, ಪ್ರೋಗ್ರಾಮ್ ಸಿಗ್ತದೆ, ಅದೇ ರೀತಿಯಲ್ಲಿ ಉಚಿತ ಶಿಕ್ಷಣ ಸಹ ಸಿಗ್ಬೇಕು ಅಂತ. ಒಂದು ಕಡೆಯಲ್ಲಿ ಒಬ್ರು ಟೀಚರ್ ಹೋಗಿ ಪಾಠ ಮಾಡುವುದು, ಬಟ್ 10 ಶಾಲೆಗಳಿಗೆ ಹೇಗೆ ಮಾಡೋದು ಅಂತ ಹೇಳುವಾಗ, ನಮ್ಮ ಈಗದ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಡಿಜಿಟಲ್ ಇಂಡಿಯಾ ಅಂತ ಶುರು ಮಾಡುವ ಮೊದಲೇ ಮಣಿಪಾಲ್ ಫೌಂಡೇಶನ್ ಅವರು ವರ್ಚುವಲ್ ಕ್ಲಾಸ್ ರೂಮ್ ಅಂತ ಪ್ರೋಗ್ರಾಮ್ ಶುರು ಮಾಡಿ, ಒಂದು ಕಡೆಯಲ್ಲಿ ಪಾಠ ಆದಾಗ 10
ಜಿಯೋದ ಅಥವಾ ಇದು ಫಾಸ್ಟ್ ನೆಟ್ವರ್ಕ್ ಇರಲಿಲ್ಲ. ಆವಾಗ ಮಣಿಪಾಲ್ ಫೌಂಡೇಶನ್ ಅಲ್ಲಿ ನಾವು ಆಗ ಲೀಸ್ ಲೈನ್ ಅಂತ ತಗೊಂಡಿದ್ದೇವೆ. 1.5 ಲಕ್ಷ ಒಂದು ಶಾಲೆಗೆ ಇಡೀ ವರ್ಷಕ್ಕೆ ಇಂಟರ್ನೆಟ್ ಕೊಡ್ಬೇಕಾದ್ರೆ 1.5 ಲಕ್ಷ ಮಣಿಪಾಲ್ ಫೌಂಡೇಶನ್ ಅವರು ಕಟ್ ಮಾಡಿದ್ರು. ಬಟ್ ಈಗ ಅದೇ ಪ್ರೋಗ್ರಾಮ್ 200-300 ರೂಪಾಯಿ ಡೇಟಾದಲ್ಲಿ ರನ್ ಆಗ್ತದೆ ತಿಂಗಳಿಗೆ. ಸೊ ಈ ರೀತಿಯಲ್ಲಿ ಕಷ್ಟಪಟ್ಟು ನಡೆದು ಬಂದ ಹಾಗೆ 2023ರಲ್ಲಿ ನನಗೆ ಬೆಂಗಳೂರಿಗೆ ಹರಿನಾರಾಯಣ್ ಶರ್ಮಾ ಹೇಳ್ತಾರೆ, ಉಷಾ ನಾವು ಹಳಿಯಾಳ ಮತ್ತೆ ಜೋಯ್ಡಾದಲ್ಲಿ ಒಂದು ಇಂಥ ಕಾರ್ಯಕ್ರಮ ಮಾಡಬೇಕು ಅಂತ. ನಾನು ನಿಜವಾಗಿ ಹೇಳ್ತೇನೆ, ಸತ್ಯವಾಗಿ ಹೇಳ್ತೇನೆ, ಆರ್ ವಿ ದೇಶಪಾಂಡೆ ಅವರ ಬಗ್ಗೆ ತುಂಬಾ ಒಂದು ಆತ್ಮೀಯ ಮನೋಭಾವ ಇಟ್ಕೊಂಡಿರುವಂತಹ ಮನೆಯವರು. ಆದ್ರೆ ಅವರು ಉತ್ತರ ಕನ್ನಡದವರು ಅಂತೇಳಿ ಮಾತ್ರ ಗೊತ್ತಿತ್ತು ವಿನಃ ಜೋಯ್ಡಾ ಮತ್ತೆ ಹಳಿಯಾಳ ಅಂತ ಒಂದು ಜಾಗ ಇದೆ ಅಂತ ನಂಗೆ ಅಷ್ಟರವರೆಗೂ ಗೊತ್ತಿರಲಿಲ್ಲ. ಬಟ್ ಮಾಡಬೇಕು, ದೇಶಪಾಂಡೆ ಅವರ ಮೇಲೆ ವಿಶೇಷವಾದ ಪ್ರೀತಿ ಇರುವ ಕಾರಣ ಇಲ್ಲಿ ಉತ್ತಮವಾದಂತ ಪ್ರೋಗ್ರಾಮ್ ಅನ್ನು ಮಾಡ್ಬೇಕಂತ ಹೇಳಿದಕ್ಕೆ ನಾವು ಇಲ್ಲಿ ಪ್ರಾರಂಭ ಮಾಡಿದ್ದು. ಅದಕ್ಕೆ ಅದ್ಭುತವಾದಂತಹ ಸಹಕಾರ ನಮಗೆ ಪ್ರಭು ಸರಿಂದ, ಅವರ ದೇಶಪಾಂಡೆ ಟ್ರಸ್ಟಿನ ಪ್ರತಿಯೊಬ್ಬರಿಂದ ಹಾಗೂ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಹರಿಯಾಣ ಜೋಯ್ಡಾದ ಶಿಕ್ಷಕರಿಂದ ಮತ್ತೆ ವಿದ್ಯಾರ್ಥಿಗಳಿಂದ ಸಿಕ್ಕಿದೆ. ಅದಕ್ಕೆ ನೀವೇ ಚಪ್ಪಾಳೆ ತಕ್ಕೊಳ್ಳಿ. ಈಗ ನಾನು ಹೇಳಿದಲ್ಲ, ಆಯ್ತು, ಇನ್ನು ಹೊಗಳಿಕೆ ಆಯ್ತು, ಇಷ್ಟೇ, ಚೆನ್ನಾಗಿ ಮಾಡಿದ್ದೀರಿ ಅಂತ. ಸೊ ಇನ್ನು ಏನೇನಿದೆ, ಸ್ವಲ್ಪ ಸಿಹಿ ಕೊಟ್ಟಾಗಿದೆ, ಸ್ವಲ್ಪ ಮಕ್ಕಳಿಗೆ ಪ್ರೈಸ್ ಕೊಟ್ಟಾದ ನಂತರ ಸ್ವಲ್ಪ ಕಹಿಯನ್ನು ಮತ್ತೆ ಕೊಡ್ತೇವೆ, ಆಗ್ಬೋದಲ್ಲ? ಮತ್ತೆ ಪುನಃ ಹೋಗುವ ಸ್ವೀಟ್ ಕೊಡುವ, ಅಡ್ಡಿಲ್ವಾ? ನಾವು 16 ಶಾಲೆಗಳಿಗೆ ನಮ್ಮ ಜೋಯ್ಡಾ ಹಳಿಯಾಳದಲ್ಲಿ 16 ಶಾಲೆಗಳಿಗೆ ಈ ಕಾರ್ಯಕ್ರಮವನ್ನು ನೀಡ್ತಾ ಇದೆ. ನಾವು ಮಾಡುವಾಗ 4-5 ಅಂತ ಶುರು ಮಾಡಿದ್ದು. ನಮ್ಮ ಪ್ರಭು ಸರ್ ಎಷ್ಟು ಜಾಣರಿದ್ದಾರೆ ಅಂದ್ರೆ, ಇಲ್ಲಿ ಒಂದು 3-4 ಶಾಲೆ ಇದೆ, ಇದಕ್ಕೆ ಪ್ರಯೋಜನ ಆಗುತ್ತೆ ಅಂತ ಹೇಳಿ ಮಣಿಪಾಲ್ ಫೌಂಡೇಶನ್ ಹತ್ರ ಹೇಳಿಕೊಂಡು ಸೇರಿಸ್ತಾ ಈಗ ಇನ್ನು 2 ವರ್ಷ ಹೋದ್ರೆ ಎಲ್ಲ ಶಾಲೆಗಳು ಇಲ್ಲಿಂದಲೇ ಬರ್ತದೆ ಅಂತ ಕಾಣ್ತದೆ ನನಗೆ. ಸೊ ಶುರು ಮಾಡಿ. ಇಲ್ಲಿ ಪ್ರೈಸ್ ಕೊಡುವಾಗ ಕೆಲವು ಕ್ರೈಟೀರಿಯಾಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೇವೆ. ಇದನ್ನ ನಿಮಗೆ ಹೇಳಿಕ್ಕೆ ಇಷ್ಟಪಡ್ತೇನೆ, ಯಾಕಂದ್ರೆ ಬೇರೆ ಬೇರೆ ಶಾಲೆ ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಬಂದಿದ್ದಾರೆ. ನಾವು ನಿಮ್ಮ ಶಾಲೆಯಲ್ಲಿ ನಾವು ಪ್ರೋಗ್ರಾಮ್ ಮಾಡದಿದ್ರು ಸಹ ರಿಸಲ್ಟ್ ಬರ್ತದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಇದರಲ್ಲಿ ನಾವು ಅಟೆಂಡೆನ್ಸ್ ಅನ್ನು ಕನ್ಸಿಡರ್ ಮಾಡಿದ್ದೇವೆ. ಅಟೆಂಡೆನ್ಸ್ ಏನಂತ ಹೇಳಿದ್ರೆ, ಈಗ ನಮ್ಮ ಮಣಿಪಾಲ್ ಫೌಂಡೇಶನ್ ಅವರ ಈ ವರ್ಚುವಲ್ ಕ್ಲಾಸ್ ಅಲ್ಲಿ ಇಡೀ ವರ್ಷಕ್ಕೆ 400 ಗಂಟೆ ಪ್ರೋಗ್ರಾಮ್ ಆಗಿದೆ. 250 ಗಂಟೆ SSLC ಅವರಿಗೆ, ಸಾಧಾರಣ 150 ಗಂಟೆ ಇರಲಿ. ಅದರಲ್ಲಿ ಅತ್ಯಂತ ಹೆಚ್ಚು ಅಟೆಂಡೆನ್ಸ್ ಯಾರಿಗಿತ್ತು ಅಂತ ಲೆಕ್ಕ ಹಿಡಿಯುವಾಗ ನನಗೆ ಮಿನಿಮಮ್ ಯಾವುದೇ ಒಂದು ಪ್ರೋಗ್ರಾಮ್ ಶಾಲೆಯಲ್ಲೂ ಸಹ ಎಕ್ಸಾಮ್ ಬರೀಬೇಕಾದ್ರೆ 75% ಅಟೆಂಡೆನ್ಸ್ ಇರಬೇಕು. 75%ಗಿಂತ ಕಡಿಮೆ ಅಟೆಂಡೆನ್ಸ್ ಇದ್ರೆ ಅವರಿಗೆ ಎಕ್ಸಾಮ್ ಬರೀಲಿಕ್ಕೆ ಎಲಿಜಿಬಲ್ ಇಲ್ಲ. ಅದೇ ರೀತಿಯಲ್ಲಿ ಇದ್ದ 16 ಶಾಲೆಗಳಲ್ಲಿ 75%ಗಿಂತ ಕಡಿಮೆ ನಮ್ಮ ಕ್ಲಾಸಿಗೆ ಅಟೆಂಡೆನ್ಸ್ ಇದ್ದವರಿಗೆ ನಾವು ಕನ್ಸಿಡರ್ ಮಾಡಲಿಲ್ಲ. ಹಾಗಾಗಿ 16 ಶಾಲೆಗಳಲ್ಲಿ ಕೇವಲ 10 ಶಾಲೆಗಳು ಎಲಿಜಿಬಲ್ ಆಗಿದೆ. ಪ್ರಭು ಸರ್ ನೆಕ್ಸ್ಟ್ ಟೈಮ್ 16 ಬೇಕು. ಸೊ 10 ಶಾಲೆಗಳಿಗೆ ಮಾತ್ರ ಇದು ನಾವು ಕನ್ಸಿಡರ್ ಮಾಡಿದ್ದೇವೆ. ನೀವು ಬೇರೆ ಶಾಲೆಗಳಿಗೆ ಹೇಳ್ಬೋದು ನಾವು ಸಹ ಬಂದಿದ್ದೇವೆ, ಇಲ್ಲ ನಮ್ಮ ಅಟೆಂಡೆನ್ಸ್ ಉಂಟು, ನಮ್ಮ ಹತ್ರ ರೆಕಾರ್ಡೆಡ್ ಡೇಟಾ ಉಂಟು, ನಿಮಗೆ ತೋರಿಸ್ತೇವೆ ಎಷ್ಟು ಕ್ಲಾಸ್ ಆಗಿತ್ತು, ನಿಮ್ಮವ್ರು ಎಷ್ಟು ಜನ ಬಂದಿದ್ದಾರೆ, ಎಷ್ಟು ದಿವಸ ಬಂದಿದ್ದಾರೆ ಅಂತ. ಒಂದು. ಎರಡನೇದು, ಹಳಿಯಾಳದ ಕನ್ನಡ ಮೀಡಿಯಂ ಕ್ಲಸ್ಟರ್ ನಂಬರ್ 11. ಆದರೆ ಪ್ರಭು ಸರಿ ನಮ್ಮ ಇಂಗ್ಲಿಷ್ ಮೀಡಿಯಂ ಸಹ ಇದೆ, ಇವರಿಗೂ ಒಂದು ಅವಕಾಶ ಕೊಡಿ ಅಂತ. ಬಟ್ ನಮಗೆ ಒಂದು ಕ್ಲಸ್ಟರ್ ಮಾಡಬೇಕಾದ್ರೆ ಮಿನಿಮಮ್ 10 ಶಾಲೆ ಬೇಕು. ಇಲ್ಲಿ 4-5 ಶಾಲೆಗಳು ಮಾತ್ರ ನಮಗೆ ಬಂದಿರೋ ಕಾರಣ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ನಮ್ಮ ಆಲ್ರೆಡಿ ಎಕ್ಸಿಸ್ಟಿಂಗ್ ಒಂದು ಕ್ಲಸ್ಟರ್ 8 ಅಂತ ಮಣಿಪಾಲಲ್ಲಿ ಇದೆ. ಆ ಕ್ಲಸ್ಟರ್ಗೆ ಈ 5 ಕ್ಲಸ್ಟರ್ ಮಕ್ಕಳನ್ನು ಸೇರಿಸಿದ್ದಾರೆ. ಆ 5 ಶಾಲೆಗಳಲ್ಲಿ ಬಂದ ಮಕ್ಕಳು ನಮ್ಮ ಉಡುಪಿಯಲ್ಲಿರುವಂತಹ ಮಕ್ಕಳೊಟ್ಟಿಗೆ ಕಾಂಪಿಟಿಷನ್. ಇಲ್ಲಿ ಕ್ಲಸ್ಟರ್ 11 ಅಲ್ಲಿ ಕನ್ನಡದವರು ಮಾತ್ರ, ಕನ್ನಡ ಎಲ್ಲ ಉಡುಪಿ ಜೋಯ್ಡಾ ಹಳಿಯಾಳ ಮತ್ತೆ ದಾಂಡೇಲಿಯ ಮಕ್ಕಳೊಟ್ಟಿಗೆ ಮಾತ್ರ ಕಾಂಪಿಟಿಷನ್. ಬಟ್ ಇಂಗ್ಲಿಷ್ ಮೀಡಿಯಂನ ಮಕ್ಕಳಿಗೆ ಈ 5 ಶಾಲೆ ಇಲ್ಲಿದುಂಟು, 5 ಶಾಲೆ ಉಡುಪಿದುಂಟು. ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಉಡುಪಿಯವಳಾದ ಕಾರಣ, ನಮ್ಮ ಉಡುಪಿ ಶಾಲೆಗಳ ರಿಸಲ್ಟ್ ವಿಪರೀತ ಇದೆ, ಅವರ ಹತ್ರನೂ ಇಲ್ಲ ನಮ್ಮ ದಕ್ಷಿಣ. ಬಟ್ ಟಾಪರ್ ಸ್ಕೋರ್ ಅಲ್ಲಿ ತುಂಬಾ ಹತ್ರ ಬಂದಿದ್ದಾರೆ. ಸೊ ಅದು ಒಂದು ಅಡ್ವಾಂಟೇಜ್ ಇದೆ. ನೆಕ್ಸ್ಟ್ ಇಯರ್ ಆಗುವಾಗ ಇದನ್ನು ಕನ್ಸಿಡರ್ ಮಾಡುವಾಗ ನಾವು ಸ್ವಲ್ಪ ಜಾಗ್ರತೆ ಮಾಡ್ತೇವೆ. ಬಟ್ ಕ್ಲಸ್ಟರ್ 8 ಇಂಗ್ಲಿಷ್ ಮೀಡಿಯಂ ಟಾಪರ್ ನಮ್ಮ ಉಡುಪಿಯ ಹಾಲಾಡಿ ಶಾಲೆಯ ಹುಡುಗ 625ರಲ್ಲಿ 625 ತಗೊಂಡಿದ್ದಾನೆ. ಹಾಗಾಗಿ ಕ್ಲಸ್ಟರ್ 8ನ ಟಾಪರ್ ಇಂಗ್ಲಿಷ್ ಮೀಡಿಯಂನ ಟಾಪರ್ ನಮ್ಗೆ ಇಲ್ಲಿ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಕನ್ನಡ ಮೀಡಿಯಂ ಟಾಪರ್ ಇಲ್ಲಿಂದಲೇ 10 ಶಾಲೆಗಳು ಇಲ್ಲಿದ್ದೇ ಇದ್ದ ಕಾರಣ ಇಲ್ಲಿಂದ ಟಾಪರ್ ಕನೆಕ್ಟ್ ಆಗಿದ್ದಾರೆ. ಸೊ ಆ ಇಡೀ ಓವರ್ ಆಲ್ 607 ತಗೊಂಡು ಇವತ್ತಿನ ಮೊದಲನೆಯ ಪ್ರಶಸ್ತಿ ಗಮನ ಕೊಡಿ. 615 ಕನ್ನಡ ಮೀಡಿಯಂಗೆ ಬರಲಿಲ್ಲ, ಅದು ಇಂಗ್ಲಿಷ್ ಮೀಡಿಯಂಗೆ ಬಂದಿದೆ. ಬಟ್ ಅಲ್ಲಿ ನಮ್ಮ ಟಾಪರ್ 625 ಇದ್ದಾರೆ.
ಗೊತ್ತಿಲ್ಲ. ಸೊ ಈ ವರ್ಷದ ಕ್ಲಸ್ಟರ್ 11ನ ಟಾಪರ್ ಮಂಗಳ ಜಿನಪ್ಪ ಕಾರಾಡಿ, ಗವರ್ಮೆಂಟ್ ಹೈಸ್ಕೂಲ್ ತರಗಾಂವ್, ಹರಿಯಾಣದ ಹುಡುಗಿ. ಮಂಗಳ ಜಿನಪ್ಪ ಕರಾಡಿ. ನಾನು ಹೇಳಿದೆ ಒಂದು ಸರ್ಪ್ರೈಸ್ ಇದೆ ಅಂತೇಳಿ. ಚಿನ್ನದ ಬೆಲೆ ಗಗನಕ್ಕೇರ್ತಾ ಇದೆ, ಆದರೆ ಚಿನ್ನದಂತಹ ಉತ್ತಮವಾದ ಫಲಿತಾಂಶ ಕೊಟ್ಟ ಮಂಗಳನಿಗೆ ಮಣಿಪಾಲ್ ಫೌಂಡೇಶನ್ ಇಂದ ಒಂದು ಚಿನ್ನದ ಪದಕ ಸಹ ಉಂಟು. ಸತ್ಯ ಚಿನ್ನದ ಪದಕ.
ಮೂಲಕ. ಸೆಕೆಂಡ್, ಅವರ ಶಾಲೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ನನಗೆ ಇನ್ಫಾರ್ಮೇಶನ್ ಇರ್ತದೆ, ಈ ಸಬ್ಜೆಕ್ಟ್ ಚೆನ್ನಾಗಿದೆ, ಈ ಸಬ್ಜೆಕ್ಟ್ ಚೆನ್ನಾಗಿಲ್ಲ, ಪಾಠ ಇಲ್ಲಿ ಚೆನ್ನಾಗಿ ಆಗ್ತಾ ಇಲ್ಲ, ಯಾಕಂದ್ರೆ ಅವರನ್ನ ಗಮನಿಸ್ತಾ ಇದ್ದಾರೆ ಅಂತ. ಮೂರನೇದು, ಓವರ್ ಆಲ್ ರಿಸಲ್ಟ್ ಅನ್ನ ಗಮನಿಸಬೇಕು ಅಂತೇಳಿ. 2024-25ನೇ ಇಸವಿಯ ಶಾಲೆ ಯಾವುದಂತ ಸಿಲೆಕ್ಟ್ ಮಾಡಲಿಕ್ಕೆ ನಮಗೆ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ. ಯಾಕಂತ ಹೇಳಿದ್ರೆ ಫಸ್ಟ್ ಬಂದವ ರನ್ನಿಂಗ್ ರೇಸ್ ಇದೆ ಅಂತ ಹೇಳಿದ್ರೆ 100 ಮೀಟರ್ ರನ್ನಿಂಗ್ ರೇಸ್ ಇದೆ ಅಂತ ಹೇಳಿದ್ರೆ ಉಳಿದ ಎಲ್ಲಾ ಪ್ಲೇಯರ್ ಶುರು ಮಾಡುವಾಗಲೇ ಈ ಪ್ಲೇಯರ್ ಆಲ್ರೆಡಿ ಇದನ್ನ ಗುರಿಯನ್ನು ತಲುಪೇ ಆಗಿದೆ. ವಿದೌಟ್ ಎನಿ ಡೌಟ್ 2024-25ನೇ ಸಾಲಿನ ಅತ್ಯುತ್ತಮ ಶಾಲೆ ಯಾವ್ದಿರ್ಬೋದು ಹೇಳಿ ನೋಡುವ? ಯಾವ್ದಿರ್ಬೋದು ನೋಡಿ ಹೇಳುವ? ನಮ್ಮ 16 ಶಾಲೆಗಳಲ್ಲಿ ಖಂಡಿತ ಸರಿ ಜವಲಿಗೆರೆ ಶಾಲೆಗೆ ನಾ ನಿಜವಾಗಿ ಹೇಳ್ತೇನೆ, ಇದನ್ನು ನಾವು ಡಿಸೈಡ್ ಮಾಡುವಾಗ ಇಲ್ಲಿ ಪ್ರೋಗ್ರಾಮ್ ಆಗ್ತದೆ ಅಂತ ನಮಗೆ ಗೊತ್ತಿರಲಿಲ್ಲ. ನಮಗೆ ಸುಲಭ ಆಗ್ತದೆ, ಇಲ್ಲಿ ಮಣಿಪಾಲ್ ಫೌಂಡೇಶನ್ ಉತ್ತಮವಾದ ಕೆಲಸಗಳನ್ನು ಮಾಡಿದ್ದಾರೆ, ಅದಕ್ಕಾಗಿ ಇಲ್ಲಿ ಪ್ರೋಗ್ರಾಮ್ ಮಾಡಬೇಕಂತ ಇತ್ತು. ಇದರಲ್ಲಿ ಏನು ಮ್ಯಾಚ್ ಫಿಕ್ಸಿಂಗ್ ಇಲ್ಲ. ಜವಲಿಗೆರೆ ಶಾಲೆಯ ಶಿಕ್ಷಕರು ಮತ್ತೆ ಮುಖ್ಯ ಶಿಕ್ಷಕರು ಬಂದು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಒಂದು ಮೊಮೆಂಟ್ ಮತ್ತೆ ಶಾಲ್ ಅನ್ನು ತೆಗೆದುಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನಮ್ಮ ಈ ಅತ್ಯುತ್ತಮ ಶಾಲೆಗಳ ಶ್ರೇಣಿಯಲ್ಲಿ 2ನೇ ಸ್ಥಾನದಲ್ಲಿರುವಂತದ್ದು ಸಾಮ್ರಾಣಿ ಶಾಲೆ. ಸಾಮ್ರಾಣಿ ಶಾಲೆಯ ಮುಖ್ಯಮಂತ್ರಿ ಇವತ್ತಿದ್ದಾರೆ ಅವರು. ಬೇರೆಯವರಿಗೆ ಚಪ್ಪಾಳೆ ತಟ್ಟಿದ್ರೆ ಮುಂದೆ ನಮ್ಗಿಂತ ಬೇರೆ ಚಪ್ಪಾಳೆ ತಟ್ತಾರೆ. ಧನ್ಯವಾದಗಳು. ಹೊಂದಿದ್ದಾರೆ, ಅವರನ್ನು ನಾವು ಇವತ್ತು ಕರಿಬೇಕು, ಅವರು ಬರ್ಬೇಕಂತ ಹೇಳಿದ್ವಿ. ಅವರಿಗೆ ಕಾರಣಾಂತರಗಳಿಂದ ಇವತ್ತು ಬರ್ಲಿಕ್ಕೆ ಆಗ್ತಾ ಇಲ್ಲ. ನಮಗೆ ಓಲ್ಡ್ ದಾಂಡೇಲಿಯಲ್ಲಿ ತುಂಬಾ ಸಹಕಾರ ನೀಡಿದಂತಹ ಒಂದು ವ್ಯಕ್ತಿ ಅವರು. ಮೂಲತಃ ನಮ್ಮ ಉಡುಪಿ ದಕ್ಷಿಣ ಕನ್ನಡದವರೇ ಅಂತ ಹೇಳಿಕ್ಕೆ ಸ್ವಲ್ಪ ಸಂತೋಷವಾಗುತ್ತೆ. ಸೊ ಅವರಿಗೆ ಇವತ್ತು ಬರ್ಲಿಕ್ಕೆ ಆಗಿಲ್ಲ. ಸರ್, ನಾವು ಅವರ ಒಂದು ಇದನ್ನು ಮೊಮೆಂಟ್ ಅನ್ನು ನಿಮ್ಮ ಹತ್ರ ಕೊಡ್ತೇವೆ. ಅವರಿಗೆ ನಮ್ಮ ಪರವಾಗಿ ದಾಂಡೇಲಿಯಿಂದ ಓಕೆ, ದಾಂಡೇಲಿ ಅವರು ಬರಬೇಕಾಗಿದೆ. ದಯವಿಟ್ಟು ಗಮನವಹಿಸಿ, ಮಣಿಪಾಲ್ ಫೌಂಡೇಶನ್, ದೇಶಪಾಂಡೆ ಫೌಂಡೇಶನ್, ಶಿಕ್ಷಣ ವಿಭಾಗ ಮತ್ತು ಮಹಾಮಾಯ ಫೌಂಡೇಶನ್ ಎಲ್ಲ ಸೇರಿ ಈ ಕಾರ್ಯಕ್ರಮ ಯಾಕೆ ಮಾಡ್ತಾ ಇದೆ ಅಂತೇಳಿ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ನಾನು ಸ್ವತಃ ಕನ್ನಡ ಮಾಧ್ಯಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಲಿತಿದ್ದೇನೆ, ಮತ್ತು ಮುಂದೆ ಕಾಲೇಜಲ್ಲಿ ಪ್ರೈವೇಟ್ ಶಾಲೆಯಲ್ಲಿ ಕಲಿತಿದ್ದೇನೆ. ನಾವು ಸಣ್ಣದಿರುವಾಗ ನಮಗೆ ಶಾಲೆಯನ್ನು ಬಿಟ್ಟು ಎಡಿಷನಲ್ ಕೋಚಿಂಗ್ ಎಲ್ಲಿ ಸಿಗ್ತಾ ಇರಲಿಲ್ಲ. ಸಿಗಬೇಕಾದ್ರೆ ಹಣ ನೀಡಿಕೊಂಡು ಮಾಡಬೇಕಾಗ್ತಿತ್ತು. ಈಗ ನಿಮಗೆ ಇದು ಒಂದು ಸುಲಭವಾದಂತಹ ಒಂದು ವಿಧಾನದಲ್ಲಿ ಇದು ಸಿಗ್ತಾ ಇದೆ. ನೋಡಿ, ಯಾರು 100% ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವರಲ್ಲಿ ಕುಂದುಕೊರತೆಗಳು ಇರುತ್ತೆ, ಕೆಲವು ಉತ್ತಮವಾದ ಅಂಶಗಳಿರ್ತದೆ. ನಾವು ಇದರಲ್ಲಿ ಇನ್ ಆ್ಯಂಡ್ ಯಾನ್ ಅಂತ ಹೇಳ್ತಾರೆ, ಅಂದರೆ ಕಪ್ಪು ಮತ್ತು ಬೆಳಕು ಎರಡು ಒಟ್ಟಿಗೆ ಇರ್ತದಂತೆ. ಮನುಷ್ಯನಲ್ಲಿ ಕೆಟ್ಟ ಗುಣ ಮತ್ತು ಒಳ್ಳೆಯ ಗುಣ ಎರಡೂ ಇರುತ್ತೆ. ಬಟ್ ನಮ್ಮ ಒಳ್ಳೆಯ ಗುಣ ಜಾಸ್ತಿ ಆದರೆ ಕೆಟ್ಟ ಗುಣ ಎದುರಿಗೆ ಬರೋದಿಲ್ಲ. ಅದೇ ರೀತಿಯಲ್ಲಿ ನಿಮಗೆ ಅವಕಾಶ ಸಿಕ್ಕಿದೆ, ಆ ಅವಕಾಶ ಸಿಕ್ಕಿದಾಗ ನೀವು ಅದನ್ನು ಉಪಯೋಗಿಸದೇ ಇದ್ರೆ ಅದು ಯಾವಾಗಲೂ ಇದಿಲ್ಲ. ಒಂದು ಸಣ್ಣ ಕಥೆಯೊಂದಿಗೆ ನಾನು ನನ್ನ ವಿಷಯವನ್ನು ಇಲ್ಲಿ ಮುಗಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ದಯವಿಟ್ಟು ಕೇಳಿ. ಇದು ಒಂದು ಸಣ್ಣ ಕಥೆ. ಒಬ್ಬ ದೊಡ್ಡ ದೈವ ಭಕ್ತ ಇದ್ದ. ಒಬ್ಬ ದೊಡ್ಡ ಯಾವ ನೀವು ದೇವರಿಗೆ ಪೂಜಿಸ್ತಾ ಆ ದೇವರ ಭಕ್ತ. ಒಂದು ಸಲ ಜೋರಿಗೆ ಮಳೆ ಬರ್ತಾ ಇತ್ತು. ಜೋರು ಮಳೆ ಬರ್ತಾ ಇತ್ತು. ಅವನು ಒಂದು ಗುಡ್ಡದ ಮೇಲೆ ನಿಂತಿದ್ದ. ಹಾಗೆ ಬಹಳ ಧೈರ್ಯ ಏನಂತ ಹೇಳಿದ್ರೆ, ನಾನು ದೊಡ್ಡ
ಏನಾಯ್ತು ಅಂದ್ರೆ ಒಂದು ಸಣ್ಣ ದೋಣಿ, ನೀರು ಮೇಲೆ ಬಂದಿದೆ, ಈಗ ಕೆಳಗೆಲ್ಲ ನೀರು ತುಂಬ ಹೋಗಿದೆ, ಒಂದು ಸಣ್ಣ ದೋಣಿ ಬಂತು. ಆ ಸಣ್ಣ ದೋಣಿ ಆ ಗುಡ್ಡದ ಮೇಲಿರುವಂತಹ ಈ ವ್ಯಕ್ತಿ ಹೇಳ್ತದೆ, ಬಾಪ ನೀರು ಮೇಲೆ ಏರ್ತಾ ಇದೆ, ಈ ಗುಡ್ಡ ನೋಡ್ಕೊಂಡು ಹೋಗುತ್ತೆ, ನಿನ್ನ ನಾನು ಕರ್ಕೊಂಡು ಹೋಗ್ತೇನೆ ಬಾ ಅಂತ ಹೇಳ್ದ. ಇಲ್ಲ ಇಲ್ಲ, ನಾನು ದೊಡ್ಡ ದೈವ ಭಕ್ತ, ದೇವರೇ ನನ್ನ ಕಾಪಾಡ್ತಾನೆ, ನೀನು ಹೋಗು ಅಂತ. ಸಣ್ಣ ದೋಣಿ ಹೋದ. ಸ್ವಲ್ಪ ಹೊತ್ತಿನ ನಂತರ ಸ್ವಲ್ಪ ದೊಡ್ಡ ದೋಣಿ ಬಂತು. ಆ ದೊಡ್ಡ ದೋಣಿ ಬರುವಾಗ ಇಲ್ಲಿ ಮುಕ್ಕಾಲಾಂಶ ಗುಡ್ಡ ಇದಾಗಿದೆ, ಇನ್ನು ಮನೆ ಹತ್ರ ನೀರು ಬರ್ತಾ ಇದೆ. ದೊಡ್ಡ ದೋಣಿ ಬರ್ತದೆ, ಇದು ಈಗ ಇನ್ನು ಮುಳುಗಿ ಹೋಗುತ್ತೆ, ಬಾ ನನ್ನ ಜೊತೆಗೆ ಅಂತ ಹೇಳ್ತಾರೆ. ಇಲ್ಲ ಇಲ್ಲ, ನಾನು ದೊಡ್ಡ ದೈವ ಭಕ್ತ, ದೇವರೇ ನನ್ನ ಕಾಪಾಡ್ತಾನೆ ಅಂತ ಅಂದ. ಅದಾಯ್ತು, ಇನ್ನೂ ಸ್ವಲ್ಪ ಹೊತ್ತಾಯ್ತು, ಈಗ ದೊಡ್ಡ ಹಡಗೆ ಬಂತು ಏನನ್ನು ತಗೊಂಡು ಹೋಗ್ಲಿಕ್ಕೆ. ನಾನು ಏನ್ ಹೇಳ್ದ, ಇಲ್ಲ ಇಲ್ಲ, ನನ್ನ ದೇವರಿದ್ದಾನೆ, ದೇವರು ಕಾಯ್ತಾನೆ, ನೀನು ಹೋಗುಂತ. ಆ ಮೂರನೇ ಹಡಗು ಹೋಯ್ತು. ಇನ್ನೂ ಜೋರಾಗಿ ಮಳೆ ಬಂತು, ಕುಂಭದ್ರೋಣ ಮಳೆ ಬಂತು. ಆ ಗುಡ್ಡನು ಕೊಚ್ಚಿ ಹೋಯ್ತು, ಮನೇನು ಕೊಚ್ಚಿ ಹೋಯ್ತು. ಇವನು ಸೀರೆ ಸತ್ತೋದ. ಸತ್ತು ಹೋದ್ಮೇಲೆ ಇವ್ ಸೀದಾ ಮೇಲೆ ಹೋಗ್ತಾರೆ. ಮೇಲೆ ಹೋದಾಗ ಅಲ್ಲಿ ಎದುರುಗಡೆ ಯಮಧರ್ಮರಾಯನ ಕಥೆಯನ್ನೆಲ್ಲ ಬಟ್ಟು ದೇವರ ಹತ್ರ ಕರ್ಕೊಂಡು ಹೋಗ್ತಾನೆ. ಆಗ ಅವನಿಗೆ ಹೇಳ್ತಾನೆ, ಅವನಿಗೆ ದೇವರ ಮೇಲೆ ಕೋಪ. ಈಗ ಯಾಕೆ ಕೋಪ ಅಂತ ಹೇಳಿದ್ರೆ, ನಾನು ಇಷ್ಟು ದೊಡ್ಡ ದೈವ ಭಕ್ತ, ನೀನ್ ನನ್ನನ್ನು ಯಾಕೆ ಕಾಪಾಡಲಿಲ್ಲ? ಈ ನಮ್ಮ ಜೊಯ್ಡ ಹರಿಹರದಲ್ಲಿರೋ ಎಲ್ಲರನ್ನು ಕಾಪಾಡಿದ್ಯಾ, ನನ್ನ ಒಬ್ಬನನ್ನು ಮಾತ್ರ ಯಾಕೆ ಬಿಟ್ಟಿದ್ಯಾ ಅಂತ. ಆಗ ದೇವರು ಹೇಳ್ತಾನೆ, ಮರೆಯ ಮೊದಲನೇ ಸಲ ಒಂದು ಸಣ್ಣ ದೋಣಿ ಕೊಟ್ಟು ಕಳಿಸಿದೆ, ಕಷ್ಟ ಅಲ್ಲಿ ಮೇಲೆ ಕಷ್ಟ ಬರ್ತಾ ಇದೆ, ಬಾ ಹೊರಗೆ ಅಂತ. ದೋಣಿಯಲ್ಲಿ ಬರಲಿಲ್ಲ. ಎರಡನೇ ಸಲ ನಾನು ನನ್ನ ಇನ್ನೊಬ್ಬ ಗಂಟೆಯನ್ನು ಕಳಿಸಿ ಸ್ವಲ್ಪ ದೊಡ್ಡ ದೋಣಿ ಕಳಿಸಿದೆ, ಬಾ ಹೊರಗೆ ಅಂತ ಹೇಳಿದೆ, ನೀನು ಬರಲಿಲ್ಲ. ಮೂರನೇ ಸಲ ಹಡಗನ್ನೇ ಕಳಿಸಿದೆ, ಬಾ ಕೆಳಗೆ, ನಾನು ನಿನ್ನ ರಕ್ಷಣೆ ಮಾಡ್ತೇನೆ ಅಂತ. 3 ಸಲ ಕಳಿಸಿದಾಗಲೂ ನಾನು ನಿನ್ಗೆ ಅವಕಾಶ ಕೊಟ್ಟೆ, ನೀನು ತಗೊಳ್ಳಿಲ್ಲ, ಅದಕ್ಕಾಗಿ ನೀನು ತಿದ್ದಿದ್ಯಾ ಅಂತ. ಅದೇ ರೀತಿಯಲ್ಲಿ ಶಾಲೆಯಲ್ಲಿ ಪಾಠ ಆಗ್ತಾ ಇದೆ, ಮೊದಲನೇ ದೋಣಿ ನಾವು ಪಾಠ ಮಾಡ್ತಾ ಇದ್ದೇವೆ, ಎರಡನೇ ದೋಣಿ ನೀವು ಕಲಿತೀರಾ, ಮೂರನೇ ದೋಣಿ. ಈ 3 ದೋಣಿಯನ್ನು ಸರಿಯಾಗಿ ಉಪಯೋಗಿಸ್ತಾ ಇದ್ದಿದ್ರೆ ನೆಕ್ಸ್ಟ್ ವರ್ಷ 2025-26ನೇ ವರ್ಷದ ಏಪ್ರಿಲ್ ಪರೀಕ್ಷೆ, ಮಾರ್ಚ್ ಏಪ್ರಿಲ್ ಅಲ್ಲಿ ಬರುವ ಪರೀಕ್ಷೆಯಲ್ಲಿ ನಾವೆಲ್ಲ ಕೊಚ್ಚಿ ಹೋಗೋದೆ. ನಿಮಗೆ ಅವಕಾಶ ಇದೆ, ಈ 3 ದೋಣಿಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿ, ಮತ್ತೆ ಜೀವನದಲ್ಲಿ ಉತ್ತಮವಾದಂತಹ ಸಾಧನೆಯನ್ನು ಮಾಡಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸನ್ಮಾನ್ಯ ಶ್ರೀ ಪ್ರಮೋದ್ ಮಹಾಲಯ್ ಸರ್, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಳೆಯಾಳ, ಇವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಅದರಂತೆ ಇನ್ನೋರ್ವ ಅತಿಥಿಗಳಾದ ಸನ್ಮಾನ್ಯ ಶ್ರೀ ಬಸೀರ್ ಅಹ್ಮದ್ ಶೇಖ್ ಸರ್, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಜೊಯ್ಡಾ, ಇವರಿಗೂ ಸಹ ಸ್ವಾಗತ ಕೋರುತ್ತೇನೆ. ಸಾಧನೆಯ ಶಿಖರವೇರಿ ಸಮಾಜಕ್ಕೆ ಮಾದರಿಯಾದವರು, ನಿಮ್ಮ ಮಾರ್ಗದರ್ಶನವೇ ನಮಗೆಲ್ಲ ದಾರಿದೀಪ. ವೇದಿಕೆಗೆ ತಮಗೆ ಹೃದಯಪೂರ್ವಕ ಸ್ವಾಗತ. ನಿಮ್ಮ ಮಾತುಗಳಿಗಾಗಿ ನಾವೆಲ್ಲ ಕಾತುರ ಎನ್ನುವ ಮಾತಿನೊಂದಿಗೆ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗಣ್ಯರು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಮಣಿಪಾಲ್ ಫೌಂಡೇಶನ್, ರಾಮಾಯಣ ಫೌಂಡೇಶನ್, ವಿ.ಆರ್. ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ ಇವರ ಸಹಯೋಗದೊಂದಿಗೆ ಇವತ್ತು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ವೇದಿಕೆಗೆ ಉಪಸ್ಥಿತಂಥ ಪ್ರಕಾಶ್ ಪ್ರಭು ಸರ್ ಅವರೇ, ಮಿತ್ರರಾದಂಥ ಚಿತ್ರಸಿಂಹ ಬಶೀರ್ ಅವರೇ, SNC ಅಧ್ಯಕ್ಷರೇ, ಉಷಾಪೈ ಮೇಡಮ್ ಅವರೇ, ವೇದಿಕೆಗೆ ಉಪಸ್ಥಿತರಿದ್ದಂಥ SPMC ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಗಣ್ಯರೇ, ಈ ಶಾಲೆಯ ಮುಖ್ಯಾಧ್ಯಾಪಕರೇ, ವಿವಿಧ ಶಾಲೆಯಿಂದ ಆಗಮಿಸಿದಂಥ ಮುಖ್ಯಾಧ್ಯಾಪಕರುಗಳೇ, ಶಿಕ್ಷಕರುಗಳೇ ಮತ್ತು ವಿದ್ಯಾರ್ಥಿನಿಯರೇ ಹಾಗೂ ವಿದ್ಯಾರ್ಥಿಗಳೇ, ಈಗಾಗಲೇ ಯಾವ ಉದ್ದೇಶಕ್ಕಾಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅನ್ನುವುದನ್ನು ತಾವು ಕೇಳಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಮುಖ್ಯವಾದಂಥ ಉದ್ದೇಶ ಮೇಡಮ್ ಹೇಳಿದರು, ಮಕ್ಕಳಲ್ಲಿ ಕಲಿಕೆ, ಅದರಲ್ಲಿಯೂ ನಾವು ಹೇಳ್ತೀವಿ ಒಂದು ಕಾಂಪಿಟೇಟಿವ್ ಲರ್ನಿಂಗ್, ಕಾಂಪಿಟೆನ್ಸಿ ಲರ್ನಿಂಗ್ ಅಂತ ಹೇಳ್ತೀವಿ. ಅಂದರೆ ಸಾಮರ್ಥ್ಯ ಆಧಾರಿತ ಕಲಿಕೆ ಅಂತ ಹೇಳ್ತೀವಿ. ಈ ಸಾಮರ್ಥ್ಯ ಆಧಾರಿತ ಕಲಿಕೆ ಆಗಬೇಕಾದ್ರೆ ನಮಗೆ ಕೇವಲ ಚಾಕ್ ಆ್ಯಂಡ್ ಟಾಕ್ ಮೆಥಡ್ಗಳು ಪ್ರಯೋಜನಕ್ಕೆ ಬರಲ್ಲ. ನಾವು ವೇರಿಯಸ್
ಇನ್ನೋವೇಟಿವ್ ಆ್ಯಕ್ಟಿವಿಟೀಸನ್ನು ಮಾಡಬೇಕಾಗ್ತದೆ. ಅದರ ಜೊತೆಗೆ ಈಗಿನ ಕಾಲಕ್ಕೆ ತಕ್ಕಂತೆ ಟೆಕ್ನಾಲಜಿಯನ್ನು ಬಳಸ್ಕೊಳ್ಬೇಕಾಗ್ತದೆ. ಈ ಟೆಕ್ನಾಲಜಿಯನ್ನು ಬಳಸಿಕೊಂಡು ಪಾಠವನ್ನು ಮಾಡುವಂಥ ಒಂದು ಸಂಸ್ಥೆ ಮಣಿಪಾಲ್ ಫೌಂಡೇಶನ್ ಸಂಸ್ಥೆ. ಈಗಾಗಲೇ ನೀವು ನೋಡಿದ್ರಿ, ತಮ್ಮ ಶಾಲೆಯಲ್ಲಿ ಯಾವ್ಯಾವ ಶಾಲೆಯಲ್ಲಿ ಸಾಮಾನ್ಯವಾಗಿ 9 ಶಾಲೆಯಲ್ಲಿ ಈ ಒಂದು ಮಲಯಾಳ ದಾಂಡೇಲಿ ಭಾಗದಲ್ಲಿ ಈ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ. ಶಾಲೆಯ ಪ್ರಾರಂಭವಾಗುವ ಅವಧಿ 1 ತಾಸು ಮೊದಲು, ನಂತರ 1 ತಾಸು. ಶಿಕ್ಷಕರು ಕೂಡ ಅಲ್ಲಿ ಇರಬೇಕಾಗುತ್ತೆ. ಮಕ್ಕಳಲ್ಲಿ ಲೈವ್ ಎಕ್ಸಾಂಪಲ್ಗಳನ್ನು ವಿತ್ ಡೆಮೋನ್ಸ್ಟ್ರೇಷನನ್ನು ಮಾಡಿ ತೋರಿಸ್ತಾರೆ. ನಾನು ಕೆಲವು ಶಾಲೆ ವಿಸಿಟ್ ಮಾಡಿದಾಗ ನೋಡಿದ್ದೀನಿ, ಇನ್ನೊಂದು ಸ್ವಲ್ಪ ಹೊತ್ತು ನೋಡಿದ್ದೀನಿ. ಒಳ್ಳೆಯ ಒಂದು ಪ್ರೋಗ್ರಾಮ್ ಅಂತ ನನಗೆ ಅನಿಸ್ತು, ಬಹಳ ಒಳ್ಳೆಯ ಪ್ರೋಗ್ರಾಮ್. ಯಾಕಂತ ಹೇಳಿದ್ರೆ ಕೆಲವು ನಾವು ಬೋರ್ಡ್ ಮೇಲೆ ಕೆಲವಷ್ಟು 3 ಡೈಮೆನ್ಷನಲ್ ಸ್ಟ್ರಕ್ಚರನ್ನು ಬರಲಿಕ್ಕೆ ಆಗೋದಿಲ್ಲ. ಆ 3 ಡೈಮೆನ್ಷನಲ್ ಸ್ಟ್ರಕ್ಚರೆಲ್ಲ ಅಲ್ಲಿ ನಾವು ಕೊಡಲಿಕ್ಕೆ ಸಾಧ್ಯ. ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ನಿಮಗೆ ಹೃದಯದ ಪಾಠವನ್ನು ಕಲಿಸ್ಬೇಕಾದ್ರೆ ಬೈಕ್ ಹಾಕಿಡುವ ಬ್ರೈಕ್ ಹಾಕಿಡುವ ಇವೆಲ್ಲವನ್ನು ಹೇಳ್ತಾರೆ. ಅದು ಯಾವ ಥರ ಲಫ್ಟ್ ಚೌಕ್ ಬರ್ತವೆ, ನಂತರ ರಕ್ತಕುಕ್ಷಿ ಅಂದ್ರೇನು, ರತ್ಕರ್ಣ ಅಂದ್ರೇನು, ಯಾವ ಶುದ್ಧ ರಕ್ತ ಅಶುದ್ಧ ರಕ್ತ, ಒಂದು ಎಕ್ಸಾಂಪಲ್ ಅಷ್ಟೇ ನಾನು ಕೊಡ್ತಾ ಇದ್ದೀನಿ ಅಷ್ಟೇ. ಈ ಥರದ ಹಲವಾರು ಇದನ್ನು ಅಲ್ಲಿ ಒಂದು ಅದ್ಭುತವಾಗಿ ಬಿಂಬಿಸಿದ್ದಾರೆ, ಪಾಠವನ್ನು ಮಾಡಿದ್ದಾರೆ. ಆ ಪಾಠವನ್ನು ಕೇಳಿ ಸರಿಯಾಗಿ ನಾವು ಮೆಮರಿಯಲ್ಲಿ ಸ್ಮೃತಿಪಟಲದಲ್ಲಿ ಇಟ್ಕೊಂಡ್ರೆ ನಾವು ಏನು ಮಾಡ್ಬೋದು, ಒಳ್ಳೆಯ ಅಂಕಗಳನ್ನು ಗಳಿಸ್ಕೊಳ್ಬೋದು. ಈಗಾಗಲೇ ಇದೊಂದು ಇನ್ಸ್ಪಿರೇಷನ್ ಮತ್ತು ಮೋಟಿವೇಶನ್ ಅಂತ ಹೇಳ್ತೀವಿ ನೋಡಿ. ಈಗ ಫಸ್ಟ್ ಬಂದಂಥ ಹುಡುಗಿಗೆ ಏನು ಕೊಟ್ಟರು, ಅವರು ಪ್ರೈಸನ್ನು ಕೊಟ್ಟರು, ಅದ್ರ ಜೊತೆಯಲ್ಲಿ ಬಂಗಾರದ ಉಡುಗೊರೆಯನ್ನು ಕೊಟ್ಟರು. ಈ ಬಂಗಾರದ ಉಡುಗೊರೆಯನ್ನು ತೆಗೆದುಕೊಳ್ಬೇಕಾದ್ರೆ ನಮ್ಮಲ್ಲಿ ಏನು ಕ್ರೈಟೀರಿಯಾ ಇರಬೇಕು ಅಂತಲೂ ಕೂಡ ಹೇಳಿದರು. ಏನೇನು ಕ್ರೈಟೀರಿಯಾ ಇರಬೇಕು, ಫಸ್ಟು ನಮ್ಮಲ್ಲಿ ಅಟೆಂಡೆನ್ಸ್ ಇರಬೇಕು, ಅದು ಮುಖ್ಯ. ನಾನು ಕಲಿಯೋಕ್ಕಿಂತ ಮೊದಲು ಯಾವಾಗ ನನಗೆ ಅಡ್ಮಿಷನ್ ಮಾಡ್ತಾರೆ, ಅಡ್ಮಿಷನ್ ಮಾಡಿದ ನಂತರ ನಾನು ಏನು ಮಾಡಬೇಕಾಗಿದೆ, ದಿನನಿತ್ಯ ಪ್ರತಿನಿತ್ಯ ಶಾಲೆಗೆ ಬರಬೇಕು, ಹಾಜರಾತಿ ಇರಬೇಕು. ಹಾಜರಿದ್ರು ಮಾತ್ರ ಕಲಿಕೆ ಸಾಧ್ಯ. ನಾನು 1 ದಿವಸ ಬರ್ತೀನಿ, 2 ದಿವಸ ಬರ್ತೀನಿ, 3 ದಿವಸ ಬರ್ತೀನಿ, 4 ದಿವಸ ಬರ್ತೀನಿ ಅಂತ ಹೇಳಿದ್ರೆ ನಮ್ಮಲ್ಲಿ ಕಲಿಕೆ ಸಾಧ್ಯ ಆಗುವುದಿಲ್ಲ. ಎಂತಹ ಸೊಫಿಸ್ಟಿಕೇಟೆಡ್ ನಾವು ಟೆಕ್ನಾಲಜಿಯನ್ನು ಬಳಸಿ ಪಾಠ ಮಾಡಿದ್ರು ಕೂಡ ದಿನನಿತ್ಯದ ಹಾಜರಾತಿ ಇಲ್ಲ ಅಂದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ಅಚೀವ್ಮೆಂಟ್ ಸಾಧನೆ ಮಾಡುವುದು ಕಷ್ಟ ಸಾಧ್ಯ. ಹಾಗಾಗಿ ನನ್ನೊಂದು ವಿನಂತಿ ನಿಮ್ಮ ಹತ್ರ, ಯಾವುದೇ ಕಾರಣಕ್ಕೂ ಶಾಲೆಯನ್ನು ತಪ್ಪಿಸೋದಿದ್ರೂ ಕೂಡ ಅನಾರೋಗ್ಯವಿದ್ದಾಗ ಅಥವಾ ಏನಾದರೂ ಅತಿ ಅವಶ್ಯಕತೆ ಇದ್ದಾಗ ನಿಮ್ಮ ಟೀಚರಿಗೆ, ಹೆಡ್ ಮಾಸ್ಟರಿಗೆ ಹೇಳಿ ಪರ್ಮಿಷನ್ ತಪ್ಪಿಸಿ ಅಂದ್ರೆ ಮಾತ್ರ ನಮ್ಮಲ್ಲಿ ಏನಾಗ್ತದೆ, ಕಲಿಕೆ ಆಗ್ತದೆ. ಈಗ ಈ ಎಲ್ಲ ಶಾಲೆಗಳಲ್ಲೂ ಈಗ ನಮ್ಮ ತಾಲೂಕಿನ ಒಂದು SSLC ರಿಸಲ್ಟ್ ಉತ್ತಮವಾಗಿ ಬರಬೇಕು ಅಂತ ನಮ್ಮ ಆಶೆ. ನಾವು ಬಹಳಷ್ಟು ಪ್ರಯತ್ನವನ್ನು ಎಲ್ಲ ಶಿಕ್ಷಕರು ರಾತ್ರಿ ಕೆಲಸವನ್ನು ಮಾಡಿದ್ದಾರೆ. ಆದರೂ ಕೂಡ ಇಲ್ಲಿ ಪೇರೆಂಟ್ಸ್ ಅವೇರ್ನೆಸ್ಸು ಕೂಡ ಬೇಕಾಗಿದೆ. ಮುಖ್ಯವಾಗಿ ಪೇರೆಂಟ್ಸ್ ಅವೇರ್ನೆಸ್ಸು ನಾವು ಹೇಳ್ತೀವಿ. ನಮ್ಮ ಶಿರ್ಸಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ನೋಡಿದ್ರೆ ಆ 3 ತಾಲೂಕುಗಳು ಬಹಳ ಇದೆ. ಎಲ್ಲಿ ನಾನು ಹೇಳ್ತೀನಿ, ಶಿರ್ಸಿ, ಸಿದ್ದಾಪುರ ಮತ್ತು ಯಲ್ಲಾಪುರದ್ದು ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಅಲ್ಲಿ ನಾನು ಹೈಸ್ಕೂಲ್ ಹೆಡ್ ಮಾಸ್ಟರ್ ಕೆಲಸ ಮಾಡಿದ್ದೀನಿ. ಅವಾಗ ನಾವು ಎಫರ್ಟ್ಸ್ ಮಾಡಿದ್ದೀವಿ, ಇಲ್ಲ ಅಂತಿಲ್ಲ, ಭಾಳಷ್ಟು ಮಾಡಿದ್ರೆ ಸ್ವಲ್ಪ ಮಾಡಿದ್ವಿ. 100-120 ಅಂಶ ಬಂತು. 20-25 ವರ್ಷದ ಹಿಂದಿನ ಕತೆ. ಒಂದು 2-3 ವರ್ಷ 100 ಬಂದಿದೆ. ಈ ಬೋರ್ಡ್ ನೋಡಿದ್ರೆ ಗೊತ್ತಾಗ್ಬೋದು. ಆದರೆ ಈಗ ನಾವು ಇಲ್ಲಿ ಎಫರ್ಟ್ಸನ್ನು ನಾವು ಏನು ಮಾಡಬೇಕಾಗಿದೆ, ಹೆಚ್ಚು ಹಾಕ್ಬೇಕಾದ್ರೆ ಒಂದು ಕೈಯಲ್ಲಿ ಚಪ್ಪಾಳೆ ಆಗಲ್ಲ. ಪೇರೆಂಟ್ಸಿನ ಜಾಗೃತಿ ಇರಬೇಕು. ನೀವು ಕೂಡ ದಿನನಿತ್ಯ ಶಾಲೆಗೆ ಬಂದು ಓದಬೇಕು. ಶಿಕ್ಷಕ ಇವತ್ತು ಏನು ಹೇಳಿದ್ದಾನೆ, ಏನು ಹೋಮ್ವರ್ಕ್ ಕೊಟ್ಟಿದ್ದಾನೆ, ಆ ಹೋಮ್ವರ್ಕನ್ನು ಮಾಡಬೇಕು. ಶಿಕ್ಷಕರಿಗೆ ತಂದು ತೋರಿಸ್ಬೇಕು. ತಂದು ತೋರಿಸಿದಾಗ ಮಾತ್ರ ಏನಾಗುತ್ತೆ, ನಿಮ್ಮ ತಪ್ಪು ಎಲ್ಲಿದೆ ಅದನ್ನು ತಿದ್ದಿ ಅವ್ರು ಹೇಳ್ತಾರೆ. ಆ ನಂತರ ವಾಪಸ್ ನಾವು ಅದನ್ನು ಸರಿಪಡಿಸ್ಕೊಳ್ಬೇಕು. ನೋಡಿ, ಒಂದು ಹೇಳ್ತೀನಿ, ಯಾವುದೂ ಅಪಮಾನ ಇಲ್ಲ. 1 ಸಲ ಅಲ್ಲ, 10 ಸಲ ಕೇಳಿದ್ರು ಅಪಮಾನ ಇಲ್ಲ. ನಾನು ಹೇಳ್ತೀನಿ, ಕ್ಲಾಸ್ನಲ್ಲಿ ದಿನನಿತ್ಯ ಕ್ಲಾಸನ್ನು ಅಟೆಂಡ್ ಆಗಬೇಕು. ಫಸ್ಟ್ ಆಫ್ ಆಲ್ ದಿನನಿತ್ಯ ಕ್ಲಾಸನ್ನು ಅಟೆಂಡ್ ಆಗಬೇಕು. ಅಟೆಂಡ್ ಆದ ನಂತರ ಅಲ್ಲಿ ಏನು ಹೇಳ್ತಾರೆ ನೋಟ್ ಮಾಡ್ಕೊಳ್ಬೇಕು. ನೋಟ್ ಮಾಡಿಕೊಂಡ ನಂತರ ನಿಮಗೆ ಗೊತ್ತಾಗಲಾರ್ದಂಥ ವಿಷಯವನ್ನು ನಿಮ್ಮ ಸಬ್ಜೆಕ್ಟ್ ಟೀಚರ್ಸ್ ಯಾರು ಹೇಳ್ತಾರಲ್ಲ ಅವ್ರಿಗೆ ಬಂದು ಕೇಳಬೇಕು, ಅವರಿಂದ ಮಾರ್ಗದರ್ಶನ ಪಡಿಬೇಕು. ಮತ್ತು ಅದು ಎಲ್ಲಿ ತನಕ ಪರ್ಫೆಕ್ಟ್ ಆಗೋ ತನಕ. ಆದರೆ ಉತ್ತಮವಾದಂಥ ಕ್ಯಾರೆಕ್ಟರ್ ಇಟ್ಕೊಳ್ಳೋದು ಭಾಳ ಕಷ್ಟ. ಹಾಗೆ ದಿನನಿತ್ಯ ನೀವು ಏನು ಮಾಡಬೇಕು, ಎದ್ದ ನಂತರ ನಿಮ್ಮ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ. ಎಷ್ಟು ಜನ ಮಾಡ್ತಿದ್ರು ಗೊತ್ತಿಲ್ಲ. ನಮಸ್ಕಾರ ಮಾಡಿ, ದೇವರಿಗೆ ನಮಸ್ಕಾರ ಮಾಡಬೇಕು. ಒಳ್ಳೆಯ ಆಚಾರ ವಿಚಾರವನ್ನು ತಿಳ್ಕೊಳ್ಬೇಕು.
ಮತ್ತು ನನ್ನ ತಂದೆ ತಾಯಿಗಳು ಯಾವುದಾದ್ರು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರಂದರೆ ಶನಿವಾರ ಆದಿತ್ಯವಾರ ಪ್ರೀತ ಒಂದು ತಾಸು ಅವರ ಕೆಲಸದಲ್ಲಿ ಸಹಾಯ ಮಾಡಬೇಕು. ಅವ್ರ ಕೆಲಸದಲ್ಲಿ ಯಾವುದೇ ಕೆಲಸ, ಹೊಲದ ಕೆಲಸ ಇರ್ಬೋದು, ಮನೆ ಕೆಲಸ ಇರ್ಬೋದು, ಅದು ಸ್ವಲ್ಪ ಸಹಾಯ ಮಾಡಬೇಕು ನಾವು. ಯಾಕೆ ಅದು ಕೂಡ ಒಂದು ಏನು ಡಿಗ್ನಿಟಿ ಆಫ್ ದ ಲೇಬರ್, ಶ್ರಮ ಗೌರವ ಅದು ಕಲಿಸ್ತದೆ ನಮಗೆ ಬಾಲ್ಯದಿಂದಲೇ. ಅದನ್ನ ಇಟ್ಕೊಂಡ್ರೆ ನಾವು ಜೀವನದಲ್ಲಿ ಮತ್ತೆ ನಾವು ಸಾಧಿಸಲಿಕ್ಕೆ ಸಾಧ್ಯ. ಮುಂದಿನ ಜೀವನದಲ್ಲಿ ಅದೇ ಬರಲ್ಲ. ಕೇವಲ ಬುಕಿಶ್ ವರ್ಮ ಆದರೆ ಪುಸ್ತಕದ ಹುಳು ಅಂತ ಹೇಳ್ತೀವಿ, ಅದಾದರೆ ನಮಗೇನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗೆ ಅದರ ಜೊತೆಯಲ್ಲಿ ನಾವು ಉತ್ತಮ ಚಾರಿತ್ರ ನಮ್ಮ ಗೆಳೆಯರ ಬಳಗವನ್ನು, ಉತ್ತಮ ಗೆಳೆಯರ ಬಳಗವನ್ನು ಆಯ್ಕೆ ಮಾಡಿಕೊಳ್ಬೇಕು. ಈ ಕೆಲಸವನ್ನು ಮಾಡಿ ಮೊಬೈಲನ್ನು ಬಿಡಿ. ಈ ದೊಡ್ಡ ಕೀಳು ಅಂದರೆ ಮೊಬೈಲ್. ಆ ಮೊಬೈಲನ್ನು ಬಳಸ್ಕೊಳ್ಳಿಕ್ಕೆ ಹೋಗಲೇಬೇಡಿ. ಆದಷ್ಟು ಮೊಬೈಲಿಂದ ದೂರ ಬಿಡಿ. ಅದು ನಮ್ಮ ಅತಿ ದೊಡ್ಡ ಶತ್ರು ಅಂದರೆ ಮೊಬೈಲೇ. ಈ ಎಲ್ಲ ಕೆಲಸವನ್ನು ನೀವು ದಿನನಿತ್ಯ ನಿಯಮಿತವಾಗಿ ಮಾಡ್ಕೊಳ್ತಾ ಬಂದರೆ ನಿಮಗೇನಾಗೋದಿಲ್ಲ, ಯಾವುದೇ ಒಂದು ತೊಂದರೆ ಆಗುವುದಿಲ್ಲ. ಪರ್ಫೆಕ್ಟಾಗಿ ನಾವೇನು ಮಾಡ್ತೀವಿ, ನನ್ನ ಅಭ್ಯಾಸ, ನನ್ನ ಇದು ಮತ್ತು ಜನರಲ್ ನಾಲೆಜ್ ಪುಸ್ತಕವನ್ನು ಕೂಡ ಸ್ವಲ್ಪ ಹೆಚ್ಚಿಗೆ ಓದಿ. ಈಗ ಕಾಂಪಿಟೇಟಿವ್ ಯುಗ, ಸ್ಪರ್ಧಾತ್ಮಕ ಯುಗ, ಗೊತ್ತಾಯ್ತಾ? ಅವಾಗ ಈಗ ನೋಡಿ, ನೀವು 625 ಮಾರ್ಕ್ಸ್ ತಗೊಂಡಿದ್ದಾರೆ. 625ಕ್ಕೆ ನಾವೆಲ್ಲ BSc-ಯಲ್ಲಿ MSc-ಯಲ್ಲಿ 70 ಮಾಡಿದ್ರೆ ಸಾಕು ಡಿಸ್ಟಿಂಕ್ಷನ್. ಡಿಸ್ಟಿಂಕ್ಷನ್ ನೋಡಿ, SSLC-ಯಲ್ಲಿ 70 ಮಾಡಿದ್ರೆ ಡಿಸ್ಟಿಂಕ್ಷನ್. ಅವಾಗ ನಾವೆಲ್ಲ ಕಲಿಬೇಕಾದ್ರೆ. ಮತ್ತು 85-90 ಮಾಡೋದಂದರೆ ರ್ಯಾಂಕ್. ಪ್ರೊಫೆಸರ್ಗೆ ಗೊತ್ತಿದೆ ರ್ಯಾಂಕ್. ಪ್ರೊಫೆಸರು ನಮ್ಮ ತಿಳಿದ್ಬಿಟ್ಟು ರ್ಯಾಂಕ್ ಸ್ಟೂಡೆಂಟ್ ಅವರು BY ಸ್ಕೂಲಲ್ಲಿ ರ್ಯಾಂಕ್ ಸ್ಟೂಡೆಂಟ್. ಹಾಗೆ ನೋಡಿ, ಆದರೆ ಅವಾಗ ರ್ಯಾಂಕ್ ಕೊಡ್ತಿದ್ರು ಸ್ಟೇಟಿಗೆ 10-20 ರ್ಯಾಂಕ್ಗಳು ಕೊಡ್ತಿದ್ರು. ಈಗ ರ್ಯಾಂಕ್ ಯಾಕಂದ್ರೆ ಎಲ್ಲರೂ 620 ಯಾರಿಗೆ ಕೊಡಬೇಕು ರ್ಯಾಂಕ್? ಎಲ್ಲರೂ 625 ಬಂದರೆ ಹೇಳ್ಕೊಡ್ತೀವಿ. ಸ್ಟೇಟಿಗೆ ಪ್ಲಸ್ 624 ಬಂದರೆ ಎಸಕ್ಕೆ, 623 ಬಂದರೆ ಸರ್ ನಾವೇ ಹೇಳ್ಕೊಬಿಡೋದು ಆಗತ್ತೆ. ಆದರೆ ಅಲ್ಲಿ ಅನೌನ್ಸ್ ಮಾಡಲ್ಲ, ಪೇಪರ್ನಲ್ಲಿ ಫೋಟೋ ಬರ್ತಿತ್ತು. ಈಗೆಲ್ಲ ಬದಲಾವಣೆ ಆಗ್ತಾ ಹೋಗಿದೆ. ಈ ನಮ್ಮಲ್ಲಿ ಒಂದು ಇದು ಬರಬೇಕು. ಈ ಸಲ ನಾನು ಆ ಒಂದು ಫಸ್ಟ್ ಪ್ರೈಜ್ ಯಾರು ತಗೊಂಡ್ರಲ್ಲ, ಅವರು ಏನು ಮಾಡಿದ್ದು ಕೇಳಿ. ಯಾಕೆ ಫಸ್ಟ್ ಪ್ರೈಜ್ ಆಕಿಗೆ ಬಂತು, ನನಗೆ ಯಾಕೆ ಬಂದಿಲ್ಲ ಅನ್ನೋದನ್ನು ಇಂಟ್ರೋಸ್ಪೆಕ್ಟ್ ಮಾಡ್ತೀನಿ, ಆತ್ಮಾವಲೋಕನ ಮಾಡ್ಕೊಂಡು ಕೇಳಿದರೆ ಇದು ಮಾಡಿ. ಅಬ್ದುಲ್ ಕಲಾಂ ಹೇಳ್ತಿದ್ರು, ಏನು ಯಾರು ಸಕ್ಸಸ್ ಸ್ಟೋರೀಸ್ ಓದಬೇಡಿ, ಫೇಲ್ಯೂರ್ ಸ್ಟೋರಿ ಓದಿ ಅಂತ. ಅಂದರೆ ನಮ್ಗೆ ಅದರಿಂದ ಕೆಲವು ಅನುಭವಗಳು ಬರ್ತವೆ. ಸಕ್ಸಸ್ ಸ್ಟೋರಿ ಓದಿ ಕಥೆಯಷ್ಟು ಓದಾಗುತ್ತೆ. ಅವೆಲ್ಲವನ್ನು ನೀತಿ ಕಥೆ ಇವುಗಳನ್ನೆಲ್ಲ ಓದಿ ಒಂದು ನಿದರ್ಶನವನ್ನು ಕಥೆ ಹೇಳಿ ನಾನು ಮುಗಿಸ್ತೀನಿ. ಹೀಗೆ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಕಾರ್ಯಕ್ರಮ ದೇವರು ಪ್ರತ್ಯಕ್ಷ ಆಗ್ಬಿಟ್ಟ. ದೇವರು ಪ್ರತ್ಯಕ್ಷ ಆದ ನೀವೇನು ಕೇಳ್ತೀರಿ? ಹೊರ ಕೆಲವರು ಕೇಳಿದ್ರು, ಹುಡುಗರು, ನನಗೆ ಏನೋ ಕಾರ್ ಕೊಡು ದೇವ್ರೆ, ಒಳ್ಳೆ ಬಂಗಲೆ ಕೊಡು. ಕೆಲವು ಹುಡುಗಿಯರು ಕೇಳಿದ್ರು, ನನಗೆ ಒಳ್ಳೆ ಚಿನ್ನ ಕೊಡು, ಒಳ್ಳೆ ಗಂಡನ ಕೊಡು, ಹೀಗೆ ಬೇರೆ ಮನೆ ಕೊಡು, ಇವೆಲ್ಲ ಕೊಡು ಅಂತ ಕೇಳಿದ. ಆಯಿತು, ದೇವರೆಲ್ಲ ಕೊಟ್ಟ. ಒಂದು ಹುಡುಗ ಮಾತ್ರ ಮೂಲೆಯಲ್ಲಿ ಕುತ್ಕೊಂಡಿದ್ದಾನೆ. ಮೂಲೆಯಲ್ಲಿ ಕುತ್ಕೊಂಡು ಏನು ಮಾಡ್ತಾನೆ? ಸುಮ್ಮನಿದ್ದಾನೆ. ದೇವ್ರು ಅವನ ಹತ್ರ ಬರ್ತಾನೆ. ಎಲ್ಲರೂ ಕೇಳಿದ್ರು, ನೀ ಯಾಕೆ ಕೇಳಿಲ್ಲ? ದೇವ್ರೆ ನನಗೂ ಬೇಕು, ಅದನ್ನು ನೀನು ಕೊಡಬೇಕು. ಆಯಿತು, ನೀ ಏನು ಕೇಳ್ತೀವಿ ಅದು ಕೊಡ್ತೀನಿ. ಅವ್ನು ಕೇಳ್ದ, ಏನು ಕೇಳ್ದ? ದೇವ್ರು ನನಗೆ ಇವ್ರು ಕೇಳಿದ್ವಿ, ಏನೂ ಬೇಡ, ನನಗೆ ವಿದ್ಯೆ ಕೊಡು ಅಂತ ಹೇಳ್ದ. ವಿದ್ಯೆ ಕೊಡುವಂಗಾಗ ದೇವ್ರು ಕೇಳ್ದ, ಯಾಕಪ್ಪ ಅಂತ ಕೇಳ್ದ. ದೇವ್ರೆ, ನಾನು ವಿದ್ಯೆ ಒಂದು ಸರಿಯಾಗಿ ಸಂಪಾದಿಸಿದ್ರೆ, ಒಳ್ಳೆಯ ವಿದ್ಯೆಯನ್ನು ಸಂಪಾದಿಸಿದ್ರೆ, ಇವ್ರು ಏನು ಕೇಳ್ತಾರಲ್ಲ ಎಲ್ಲವನ್ನೂ ಅದರಲ್ಲೇ ಬರ್ತದೆ, ಕೊಂಡ್ಕೊಳ್ಬಹುದು ಅಂತ ಹೇಳ್ದ. ನೋಡಿ, ಅಂದಮೇಲೆ ಯಾವುದಕ್ಕೆ ಮಹತ್ವ ಕೊಡಬೇಕು ನಾವು? ವಿದ್ಯೆಗೆ ಮಹತ್ವ ಕೊಡ್ಬೇಕಂದ್ರೆ ದಿನನಿತ್ಯ ಏನು ಮಾಡಬೇಕು? ದಿನನಿತ್ಯ ಮತ್ತೇನು ಮಾಡಬೇಕು? ಮತ್ತೇನು ಮಾಡಬೇಕು? ನಮ್ಮ ದಿನನಿತ್ಯ ತಂದೆ ತಾಯಿಗಳನ್ನ ನೀವು ಆಸ್ಟ್ರೇಲಿಯಾದಲ್ಲಿ ಎಲ್ಲೇ ಇರಲಿ ಸ್ಮರಣೆ ಮಾಡಿಕೊಳ್ಳಿ. ಯಾರು ತಂದೆ ತಾಯಿಗಳನ್ನು ಸ್ಮರಿಸಲ್ವಾ ಅವರು ನಮ್ಮ ಜೀವನ ವ್ಯರ್ಥ ಮಾಡ್ಕೊಂಡಾಗೆ ನಾವು. ಅದಕ್ಕೆ ಅವ್ರ ಬಗ್ಗೆ ಗೌರವ ಇರಬೇಕು, ಗುರು ಹಿರಿಯರಲ್ಲಿ ಗೌರವ ಇರಬೇಕು. ಈಗೇನಾಗಿದೆ ಅಂತ ಹೇಳಿದ್ರೆ ಮೌಲ್ಯದ ಕೊರತೆಗಳು ಸಮಾಜದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚು ಎದ್ದು ಕಾಣ್ತಾ ಇದೆ. ಅದೇ ನಮಗೆ ಬೇಸರವಾಗಿದೆ. ಹಾಗಾಗಿ ದಯವಿಟ್ಟು ತಾವೆಲ್ಲ ಒಳ್ಳೆಯ ಚಾರಿತ್ರವಂತರಾಗಿರಿ. ಈ ಮಣಿಪಾಲ್ ಫೌಂಡೇಶನ್ ಅವರು ಇನ್ನೂ ಅವರಿಗೆ ದೇವರು ಇನ್ನೂ ನಮ್ಮ ತಾಲೂಕಿನಲ್ಲಿ ಎಲ್ಲ ಶಾಲೆಗಳಿಗೆ ಕೊಡುವಂಥ ಶಕ್ತಿ ಕೊಡಲಿ ಅಂತ
ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಹಾಗೂ ಆ ಕೆಲಸ ಮುಂದಿನ ದಿನಗಳಲ್ಲಿ ಆಗ್ತದೆ. ಅದಕ್ಕೆ ಮುಖ್ಯವಾಗಿ ನಮ್ಮ ಪ್ರಭು ಸರ್ ಅವ್ರು ನನ್ನ ಗುರುಗಳ ಸಮಾನ. ಅವರು ನಿಮ್ಗೆ ಗೊತ್ತಿಲ್ಲ, ಅವರು ಇಂಜಿನಿಯರ್ ಸರ್, ಅವರು ಕಾಲೇಜ್ ಪ್ರಿನ್ಸಿಪಾಲ್ ಇದ್ರು. ಅವರು ಯಾರು ಭಾಳ ಜನ ಗೊತ್ತಿಲ್ಲ. ನಾನು ಸ್ಟೂಡೆಂಟ್ ಹೊತ್ತು ಅವ್ರು ನನ್ನ ಕಾಲೇಜಲ್ಲಿ ಅವ್ರ ಕಾಲೇಜಲ್ಲಿ ಎಷ್ಟೇ ಬಿಟ್ಟರೆ ನಾನು ಗುರುಗಳ ಸಮಾನ ಅಂತ ಅವ್ರು ಹಿಂದಿನಿಂದ ನಾನು ಟ್ರೀಟ್ ಮಾಡ್ಕೊಂಡ್ಬಂದಿದ್ದೀನಿ. ಅವ್ರಿಗೆ ನನಗೆ ಕಲಿಸಿಲ್ಲ ಆದರೂ, ಯಾಕಂದ್ರೆ ನಾನು ಸ್ಟೂಡೆಂಟ್ ಇದ್ದಾಗ ಅವ್ರು ಪ್ರಿನ್ಸಿಪಾಲ್ ಇದ್ರು ಪಕ್ಕದ ಕಾಲೇಜು. ಹಾಗೆ ನನ್ನ ಫ್ರೆಂಡ್ ಒಬ್ಬರಿಗೆ ಕಲಿಸಿದ್ದಾರೆ. ಅವರು ನನ್ನ ಕ್ಲಾಸ್ಮೇಟ್ ಮುಗಿಸ್ಕೊಂಡಿದ್ದೆ, ಏನೋ ಕಲಿಸಿದ್ರು. ಸೋನಿ ಅಂತ ನನ್ನ ಕ್ಲಾಸ್ಮೇಟ್ ಅವರು ಆ ಕಡೆ ಹೋದರು ಬ್ರ್ಯಾಂಚಿಗೆ. ಹೀಗೆ ಏನಾಗ್ತಾಯಿದೆ, ಅವರ ಪ್ರಭು ಸರ ಒಂದು ಮುತುವರ್ಜಿ ಮತ್ತು ನಮ್ಮ ದೇಶಪಾಂಡೆ ಸಾಹೇಬರ ಒಂದು ವಿಷನ್ ಅಂತ ಹೇಳ್ತೀವಿ. ಈ ವಿಷನ್ನಿಂದ ಇವತ್ತು ನಮ್ಮ ಹಳೆಯ ಬೇಡ ತಾಲೂಕಿಗೆ ಮಣಿಪಾಲ್ ಫೌಂಡೇಶನ್ ಅವರು ಬಂದು ಒಳ್ಳೆಯ ಕಾರ್ಯವನ್ನು ನಂಬಿದ್ದಾರೆ. ಅದಕ್ಕೆ ಮತ್ತೊಂದು ನಿಮ್ಮೆಲ್ಲ ಶಿಕ್ಷಕರಲ್ಲಿ ವಿನಂತಿ ಮಾಡ್ತೀನಿ, ಅವರ ಕಾರ್ಯಕ್ರಮಕ್ಕೆ ನಾವು ಕೂಡ ಸಹಕಾರವನ್ನು ಇಲಾಖೆ ವತಿಯಿಂದ ಮ್ಯಾಕ್ಸಿಮಮ್ ನಾವು ಕೊಡಬೇಕಾಗ್ತದೆ. ಯಾಕಂದರೆ ಅವರೊಂದು ನಮಗೆ ಏನೋ ಫಂಡ್ಸ್ ಫ್ಲೋ ಮಾಡ್ಬೋದು, ಇನ್ನೂ ಕೊಡ್ಬೋದು. ಆದರೆ ಮಕ್ಕಳಲ್ಲಿ ತೋರಿಸ್ಬೇಕಾದ್ರೆ ನಾವು ಟೀಚರ್ಸ್ಗಳು ಆ ಟೈಮಿಗೆ ತಕ್ಕಂತೆ ಹೋಗಿ ಇಟ್ಕೊಂಡು ಟೈಮ್ ಟೇಬಲ್ ಹಾಕ್ಕೊಂಡು ನಾವು ಇದ್ದಾಗ ಮಾತ್ರ ಅದು ಸಾರ್ಥಕತೆಯನ್ನು ಮಾಡ್ತದೆ. ನೋಡಿ, ಅಡುಗೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಊಟ ಮಾಡುವಂಗೆ ಬೇಕಲ್ಲ. ಅಲ್ಲಿ ಊಟ ಮಾಡಿಲ್ಲ ಅಂದ್ರೆ ಅಡುಗೆ ಚೆನ್ನಾಗಿ ಮಾಡಿದ್ರೆ ಏನು ಪ್ರಯೋಜನ ಇದೆ? ಇದು ಆಗಬೇಕಾಗಿದೆ. ಊಟ ಮಾಡೋದು ಯಾರು? ನಾವು. ಅಡುಗೆ ಅವರು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ನಮಗೆ ಪಡಿಸಿದ್ದಾರೆ. ಊಟ ಮಾಡುವ ಕೆಲಸ ನಮ್ಮದು. ಊಟ ಮಾಡಿದ ನಂತರ ಅದರ ಏನೋ ಡೆವಲಪ್ಮೆಂಟ್ ದಷ್ಟಪುಷ್ಟ ಆಗ್ತದಲ್ಲ, ದಷ್ಟಪುಷ್ಟ ಆಗ್ತದೆ. ನಾವು ಇನ್ ಟರ್ಮ್ಸ್ ಆಫ್ ಮೆಜರ್ಸ್ ಹೈ ಟು ವೇಟ್ನಿಂದ ಅಳಿತೀವಿ ಮೊಟ್ಟೆ ಬಾಡಿನ ಕೊಟ್ಟ ಮೇಲೆ. ಆ ಥರದಲ್ಲಿ ನಾವು ಇದನ್ನು ಇನ್ ಟರ್ಮ್ಸ್ ಆಫ್ ಯಾವುದರಲ್ಲಿ ನಾಲೆಜ್ನಲ್ಲಿ ಮಾರ್ಕ್ಸ್ನಲ್ಲಿ ಅಳಿತೀವಿ. ಆ ಥರ ಆಗಲಿ ಅಂತ ಆರೈಸ್ತೇನೆ. ಇಲ್ಲಿ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದ. ನಮಸ್ಕಾರ. ಅಕ್ಷತಾ ದೇಸಾಯಿ ಅವರ ಪರವಾಗಿ ಕಿತ್ತೂರು ರಾಣಿ ಚೆನ್ನಮ್ಮದಿಂದ ಮುಖ್ಯೋಪಾಧ್ಯಾಯರು ಬಂದಿದ್ದಾರೆ. ಅವರು ಆ ಪ್ರೈಸ್ ಅಂತ ಇಟ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತೇವೆ. ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಇಂಗ್ಲಿಷ್ ಮೀಡಿಯಂ ಕ್ಲಸ್ಟರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ ಮತ್ತು ಮದನಹಳ್ಳಿ ಶಾಲೆ ಫಸ್ಟ್ ಕ್ಲಾಸ್ ಅಟೆಂಡೆನ್ಸ್ ಕೊಡುವವರು. ಅತ್ಯುತ್ತಮ ಶಾಲೆ ಅಂತ ಹೇಳಿದ್ರೆ ಮದನಹಳ್ಳಿ ಶಾಲೆ. ಮದನಹಳ್ಳಿ ಶಾಲೆಯ ಪ್ರಿನ್ಸಿಪಾಲ್ ಬಂದಿದ್ದಾರೆ, ಅವರನ್ನು ಇಲ್ಲಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸರ್, ನಿಮ್ಮ ಹೆಸರು ಹೇಳದಿರುವುದಕ್ಕೆ ದಯವಿಟ್ಟು ಕ್ಷಮಿಸಬೇಕು. ಏಕಂತ ಹೇಳಿದ್ರೆ ನಾವು ಕಂಪೇರ್ ಮಾಡಿದ್ರೆ ಜವಳಿಗಳಿಗೆ ಬೆಸ್ಟ್ ಸರ್. ಕಂಪೇರ್ ಮಾಡಿದ್ರೆ ನಾನು ಹೋಗಿ ಜವಳಿಗಳಿಗೆ ಬರ್ಬೇಕು ಸರ್. ತಾವು ಸಹ ಮದನಹಳ್ಳಿ ಶಾಲೆಯ ಪರವಾಗಿ ತಗೊಳ್ಬೇಕು. ಯಾಕಂದ್ರೆ ಮತ್ತೆ ಇವರು ಹೇಳ್ಬೋದು ಇಬ್ರು ಫಸ್ಟ್ ಹೇಗಾಗಲಿಕ್ಕೆ ಸಾಧ್ಯ ಉಂಟಾ? ಫಸ್ಟ್ ಜವಳಿಗಳಿಗೆ, ಆದರೆ ಇಂಗ್ಲಿಷ್ ಮೀಡಿಯಂನಲ್ಲಿ ಬೆಸ್ಟ್ ಮದನಹಳ್ಳಿ ಶಾಲೆಯವರು. ದಯವಿಟ್ಟು ಬಂದು ಸನ್ಮಾನ ಸ್ವೀಕರಿಸಬೇಕಾಗಿ ಅವರಿಗೆ ಪ್ರೈಸ್ ಅನ್ನು ಕೊಟ್ಟಿದ್ದೇವೆ. ದಯವಿಟ್ಟು ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂಥ ಪ್ರಮೋದ್ ಮಾಲೆ ಅವರೇ, BO ಜೋಯ್ಡಾ ಅವರೇ, ಮತ್ತು ವಿಶೇಷವಾಗಿ ಮಣಿಪಾಲ್ ಫೌಂಡೇಶನ್ನ ಬ್ಯಾಂಗ್ಳೂರಿಂದ ಬಂದಿದ್ದಾರೆ ಮತ್ತು ಉಷಾ ಪೈ ಮೇಡಮ್ ಸಹ ಇದ್ದಾರೆ. ಇಬ್ಬರಿಗೂ ನಾನು ವಿಶೇಷವಾಗಿ ಇಲ್ಲಿ ಆಮಂತ್ರಿತರಂತ ಇಲ್ಲಿ ಕರೆದಿದ್ದೇನೆ. ಅವ್ರು ಹೇಳಿದರು ಈ ಕಾರ್ಯಕ್ರಮವನ್ನು ಹಳೆಯದಲ್ಲೇ ಮಾಡುವ ಅಂತ ನಾನು ಹೇಳಿದೆ. ಇನ್ನೊಂದು ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದೆ, ಅದು ಇನ್ನೂ ಪೆಂಡಿಂಗ್ ಇದೆ. ಇಲ್ಲಿಯ ಕೆಲವು ಟೀಚರನ್ನು ಮಣಿಪಾಲಿಗೆ ಕರ್ಕೊಂಡು ಹೋಗುವ ಅನ್ನೋ ಒಂದು ಇದೆ. ಟೀಚರ್ ಮತ್ತು ಕೆಲವು ವಿದ್ಯಾರ್ಥಿಗಳನ್ನ ಈ ಬೀಮಿಂಗ್ ಎಲ್ಲ ಹೇಗೆ ಮಾಡ್ತಾರೆ, ಸ್ಟುಡಿಯೋಗಳು ಹೇಗಿರ್ತಾರೆ, ಹೆನ್ರಿ ಹೇಗೆ ಕ್ಯಾಮ್ರಾ ಹಿಂದೆ ಇರ್ತಾರೆ, ಟೆಕ್ನಾಲಜಿ ಯಾವ ಥರ ಇರ್ತದೆ, ಮತ್ತು ಮಣಿಪಾಲವನ್ನು ತೋರಿಸುವ ಒಂದು ವಿಚಾರ ಇದೆ. ಬಹುಶಃ ಶೈಲಜಾ ಮೇಡಮ್ ಮತ್ತು ಉಷಾಪೈ ಮೇಡಮ್ ನೆಕ್ಸ್ಟ್ ಇದನ್ನು ಮಾಡಿಕೊಡ್ತೀರಿ ಅಂತ ತಿಳ್ಕೊಳ್ತೇನೆ. ತುಂಬ ಖುಷಿ ನನಗೆ ಈ ಶಾಲೆಗೆ ಬರಲಿಕ್ಕೆ. ಯಾಕಂದರೆ ಈ ಶಾಲೆ ನಾನು ಫಸ್ಟ್ ಬಂದಾಗ ಅದೊಂಥರ ಹೊಲ ಗದ್ದೆ ಥರ ಇತ್ತು, ಒಳಗೆ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ತೋರಣಗಟ್ಟಿ ಮೇಡಮು ಇದ್ರು, ನಾನು ಬರ್ತಾ ಇದ್ದೆ. ಅವಾಗಿಂದ ಈ ಶಾಲೆಯ ಬೆಳವಣಿಗೆಯನ್ನು ನಾನು ನೋಡಿದ್ದೀನಿ. ತುಂಬ ಖುಷಿ ಆಗ್ತದೆ. ಯಾಕಂದರೆ ಕಟ್ಟಡ ಕಟ್ಟೋದಾಗಲಿ, ಫೌಂಡೇಶನ್ ಹಾಕೋದಾಗಲಿ, ಈ ಬೆಳವಣಿಗೆಗಳನ್ನು ನೋಡಿದ್ದೇನೆ.
ಅದಕ್ಕೆ ಈ ಕಾರ್ಯಕ್ರಮವನ್ನು ಇಲ್ಲೇ ಮಾಡುವಂತ ನಾನು ಉಷಾ ಪೈ ಮೇಡಮ್ ಹೇಳಿದಾಗ ಒಪ್ಕೊಂಡಿದ್ದಾರೆ. ಅದನ್ನ ಅವರು ತಮ್ಮ ಚಾನೆಲ್ ಅಲ್ಲೂ ಸಹ ರಿಲೀಸ್ ಮಾಡ್ತಾ ಇದ್ದಾರೆ, ರೆಕಾರ್ಡಿಂಗ್ ಆಗ್ತಾ ಇದೆ. ಅದನ್ನ ಚಾನೆಲ್ ಅಲ್ಲೂ ನೀವು ಯೂಟ್ಯೂಬ್ ಅಲ್ಲೂ ಸಿಗ್ಬಹುದು. ಅದು ಈ ಕಾರ್ಯಕ್ರಮವನ್ನೆಲ್ಲ ಯೂಟ್ಯೂಬ್ ಅಲ್ಲಿ ಸಿಗ್ಬಹುದು. ಉದ್ದೇಶ ಅಂದ್ರೆ ಉತ್ತಮ ಶಾಲೆಗಳು ಬೇರೆಯವರು ನೋಡ್ಲಿ ಅಂತ ಹೇಳಿ. ಇಟ್ಸ್ ಅ ಮಾಡೆಲ್, ಒಂದು ಮಾದರಿ ಶಾಲೆ ಬೇರೆಯವರು ನೋಡ್ಲಿ ಅಂತ ಹೇಳಿ. ಇನ್ನು ಮಹಾದೇವರು ಹೇಳಿದಾಗೆ ಅಥವಾ ಉಷಾ ಪೈ ಹೇಳಿದಾಗ ನಾವೆಲ್ಲ ಕನ್ನಡ ಮಾಧ್ಯಮದಲ್ಲಿ ಕಲ್ತವ್ರು. ನಾನು ಕನ್ನಡ ಮಾಧ್ಯಮದಲ್ಲಿ ಕಲಿತೆ, ಟ್ಯೂಷನ್ಗಂತೂ ಹೋಗಲೇ ಇಲ್ಲ. ನಂತರ ಏನಾಯ್ತು ಅಂತ ಹೇಳಿದ್ರೆ 1989ರಲ್ಲಿ ನಾನು ಸಿವಿಲ್ ಇಂಜಿನಿಯರಿಂಗ್ ಪಾಸ್ ಆಗಿ ನನ್ನ ವಿಚಾರ ಇತ್ತು ಏನಾದರೂ ಸ್ಪರ್ಧಾತ್ಮಕ ಪರೀಕ್ಷೆ, ಕಾಂಪಿಟೇಟಿವ್ ಎಕ್ಸಾಮ್, IAS ಅಥವಾ IFS ಮಾಡಬಹುದು, ಹೀಗೆಲ್ಲ ವಿಚಾರ ಇತ್ತು. ಯಾಕಂದ್ರೆ ಅವಾಗ 21 ವರ್ಷ ಏನಾದ್ರು ಮಾಡಬೇಕು, ಸಾಧಿಸ್ಬೇಕಂತ ಇತ್ತು. ಆದರೆ ಯಾರು ಅದ್ರ ಬಗ್ಗೆ ಹೇಳೋರು ಯಾರು ಇರಲಿಲ್ಲ. ಇಂಟರ್ನೆಟ್ ಇರಲಿಲ್ಲ, ಯೂಟ್ಯೂಬ್ಗಳಂತೂ ಇಲ್ವೇ ಇಲ್ಲ, ಮೊಬೈಲ್ ಇರಲಿಲ್ಲ, ಯಾರು ಅದ್ರ ಬಗ್ಗೆ ಅಷ್ಟು ಮಾಹಿತಿ ಕೊಡ್ತಿರ್ಲಿಲ್ಲ. ಒಂದೆರಡು ಪ್ರಯತ್ನ ಮಾಡ್ಬೇಕಂತ ತಿಳ್ಕೊಂಡೆ. ಅದ್ರ ಮಧ್ಯ ಆ ಪ್ರಯತ್ನ ಮಾಡೋ ಮಧ್ಯ ನಾನೇನು ಮಾಡೋದಂದ್ರೆ ಒಂದು ಪಾಲಿಟೆಕ್ನಿಕಲ್ಲಿ ಲೆಕ್ಚರ್ ಆಗಿ ಸೇರುವ ಅಂತ ತಿಳ್ಕೊಂಡೆ. ನಾನು ಈಗಲೂ ನೆನಪಿದೆ, 1 ಆಗಸ್ಟ್ 1989. 1 ಆಗಸ್ಟ್ 1989 ಅದೊಂದು ಅಮಾವಾಸ್ಯ ದಿನ. ಅದು ಎಲ್ಲರೂ ಹೇಳಿದ್ರು ನೀವು ಜಾಯಿನ್ ಆಗಬೇಡ, ಒಳ್ಳೆ ದಿನ ಅಲ್ಲ ಅದು ಅಂತ ಹೇಳಿ. ನಾನು ಅದನ್ನು ನಂಬಲಿಲ್ಲ. 1 ಆಗಸ್ಟ್ 1989 ನಾನು ನನ್ನ ರಿಸಲ್ಟ್ ಬಂದಿರಲಿಲ್ಲ, ಆದರೂ ನಾನು ಪಾಲಿಟೆಕ್ನಿಕಲ್ಲಿ ಲೆಕ್ಚರ್ ಆಗಿ ಜಾಯಿನ್ ಆದೆ. ಅದೇ ದಿನ ಫಸ್ಟ್ ಕ್ಲಾಸ್ ನನಗೆ 3rd ಇಯರ್ ಕ್ಲಾಸ್ ಕೊಟ್ಟರು. ಆ ಕ್ಲಾಸಲ್ಲಿ ಹೇಗಿತ್ತಂತ ಹೇಳಿದ್ರೆ, ಆ ಕ್ಲಾಸಲ್ಲಿ ಎಲ್ಲ ಹುಡುಗರು ನನಗಿಂತ ವಯಸ್ಸಲ್ಲಿ ದೊಡ್ಡವರಿದ್ರು. ನಾನೇ ಚಿಕ್ಕವನ ಆ ಕ್ಲಾಸಲ್ಲಿ. ಸೊ ನಾನು ಆ ಕ್ಲಾಸಿಗೆ ಹೋದೆ. ಚಾಕ್ ಹಿಡಿದೆ ನಾನು 1 ಆಗಸ್ಟ್ 1989. ಬಹುಶಃ ಈಗ ಮತ್ತೊಂದು ತಿಂಗಳು ಬಂದರೆ 36 ವರ್ಷ ಆಗ್ತದೆ. 36 ವರ್ಷಗಳಿಂದ ಆ ಒಂದು ಹುಡುಗರ ಜೊತೆ ಒಂದು ಸಂಬಂಧ ಬೆಳೀತಲ್ಲ, ಅದು ಮುಂದುವರಿಸ್ಕೊಂಡು ಹೋಯ್ತು. ಅದಕ್ಕೆ ನನಗೆ ಹುಡುಗರ ಹತ್ರ ಮಾತಾಡೋದಂದ್ರೆ ತುಂಬ ಸಂತೋಷ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಒಂದನ್ನು ಗಮನಿಸಿದ್ದೇನೆ, ನಾವು ಶಿಕ್ಷಕರು ಹುಡುಗರ ಹತ್ರ ಮಾತಾಡಲಿಕ್ಕೆ ಹೆದರುತ್ತಾರೆ. ಯಾಕೋ ಅವರು ಅದನ್ನು ಒಪ್ಕೊಳ್ಳೋದಿಲ್ಲ. ಎರಡನೇದು, ಪ್ರತಿಭಾವಂತರು ಶಿಕ್ಷಕ ಅಥವಾ ವೃತ್ತಿಗೆ ಬರ್ತಾ ಇಲ್ಲ. ಹೆಚ್ಚಿನವರೆಲ್ಲ ಈಗ ರ್ಯಾಂಕ್ ಸ್ಟೂಡೆಂಟ್ ಅನ್ನ ಕೇಳಿ ನೋಡಿ, ನಾ ಏನು ಆಗ್ತೀನಿ ಅಂತ ಹೇಳಿದ್ರೆ ಡಾಕ್ಟರ್ ಆಗ್ತೇನೆ, ಇಂಜಿನಿಯರ್ ಆಗ್ತಾರೆ ಅಂತ, ಶಿಕ್ಷಕರಾಗ್ತೇನೆ ಅಂತ ಹೇಳೋರು ಬಹಳ ಕಡಿಮೆ. ನೀವು ಬೇಕಾದ್ರೆ ಇಂಜಿನಿಯರ್ ಆಗಿ ಶಿಕ್ಷಕ ವೃತ್ತಿಗೆ ಬರ್ಲಿಕ್ಕೆ ಸಾಧ್ಯ ಇದೆ. ಅದರಲ್ಲೂ ನನ್ನ ಅನುಭವ ಅಂತ ಹೇಳಿದ್ರೆ, ನೀವು ಶಿಕ್ಷಕರಾದ್ರೆ ಒಂದೇ ಕ್ಲಾಸಿಗೆ ಪಾಠ ಮಾಡಬಹುದು. ನೀವು ಪ್ರಿನ್ಸಿಪಲ್ ಆದ್ರೆ ಇಡೀ ಶಾಲೆಯ ಮಕ್ಕಳ ಹತ್ರ ನೀವು ಕನೆಕ್ಟ್ ಆಗ್ತೀರಿ. ನಾನು ಪ್ರಿನ್ಸಿಪಲ್ ಆದಾಗ ನಮ್ಮ ಹತ್ರ ಸುಮಾರು 600 ಮಕ್ಕಳಿದ್ರು. 600 ಮಕ್ಕಳ ಹೆಸರು ನನಗೆ ಗೊತ್ತಿತ್ತು. ನಾನು ನೇರವಾಗಿ ಅವ್ರ ಹತ್ರ ಮಾತಾಡ್ತೀನಿ ಮಕ್ಕಳ ಹತ್ರ. ಇನ್ನು ನೀವೇನಾದರೂ ಆಡಳಿತಾಧಿಕಾರಿಗಳ ಅಡ್ಮಿನಿಸ್ಟ್ರೇಷನ್ ಆದರೆ ನಿಮಗೆ ಅನೇಕ ಶಾಲೆಗಳನ್ನು ಮಾತಾಡಿಸೋ ಒಂದು ಅವಕಾಶ ಸಿಗ್ತದೆ. ಒಂದು ಶಾಲೆ ಅಲ್ಲ, ನನ್ನ ಹತ್ರನೂ ಒಂದು 5-6 ಶಾಲೆಗಳು ಅಥವಾ 5-6 ಶಿಕ್ಷಣ ಸಂಸ್ಥೆಗಳು ಇರ್ತವೆ. ಅಲ್ಲಿ ನೀವು ನಿಮ್ಮ ಒಂದು ಛಾಪನ್ನು ಮೂಡಿಸ್ಬೋದು. ಸೊ ಇದು ಶಿಕ್ಷಕ ವೃತ್ತಿಯ ಒಂದು ವಿಶೇಷತೆ. ಆದರೆ ತುಂಬ ಬೇಜಾರದಲ್ಲಿ ನಾನು ಇತ್ತೀಚೆಗೆ ಹೇಳ್ತಾ ಇದ್ದೀನಿ, ಶಿಕ್ಷಕ ವೃತ್ತಿಗೆ ಹೋಗೋರು ಬಹಳ ಕಡಿಮೆ. ಫಸ್ಟ್ ಅವರೊಂದು ಸಾಫ್ಟ್ವೇರಿಗೆ ಹೋಗ್ಲಿಕ್ಕೆ ನೋಡ್ತಾರೆ ಅಥವಾ ಬೇರೆ ಯಾವ್ದು ವೃತ್ತಿಗೆ ಹೋಗ್ತಾರೆ. ಶಿಕ್ಷಕ ವೃತ್ತಿಗೆ ಅಂದ್ರೆ ಪ್ರತಿಭಾವಂತರು ಟಾಪ್ ರ್ಯಾಂಕರ್ಸ್ ಶಿಕ್ಷಕ ವೃತ್ತಿಗೆ ಬರೋದು ಕಡಿಮೆ. ಬಹುಶಃ ಮುಂದಿನ ದಿನದಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗ್ಬಹುದಂತ ನಾನು ನೋಡ್ತೇನೆ. ಎರಡನೇದು, ಈ ಮಣಿಪಾಲ್ ಫೌಂಡೇಶನ್ ಕ್ಲಾಸಸ್ ನಮ್ಗೊಂದು ಅವಕಾಶ ಬಂದಾಗ ನಾನು ಅದನ್ನು ತಗೊಂಡೆ ಮತ್ತು ಏನೇನು ಸಾಧ್ಯ ಇದೆಯೋ ನಾವು ಮಾಡ್ಲಿಕ್ಕೆ ನೋಡಿದ್ವಿ. ಬಟ್ ಕೆಲವು ಕಡೆ ನಮಗೆ ಅದರ ಏನು ಉದ್ದೇಶಕ್ಕೆ ನಾವು ಮಾಡಿಕೊಟ್ಟಿದ್ವಿ ಅದರ ಫೀಡ್ಬ್ಯಾಕ್ ಅಷ್ಟು ಚೆನ್ನಾಗಿಲ್ಲ. ನಾನು ಅದನ್ನು ಇಲ್ಲಿ ಹೇಳ್ತಾ ಇಲ್ಲ, ಬಟ್ ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಯಾವ ಶಾಲೆಯಲ್ಲಿ ಅವು ರೆಸ್ಪಾನ್ಸ್ ಏನು ಚೆನ್ನಾಗಿಲ್ಲ ಅಲ್ಲಿ ವಿಡ್ರಾ ಮಾಡಿ ನಾವು ಬೇರೆ ಶಾಲೆಗೆ ಕೊಡುವ ವಿಚಾರ ಮಾಡ್ತಾ ಇದ್ದೀವಿ. ಇನ್ನು ಕೆಲವು ಕಡೆ ನಮಗೆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇರ್ತವೆ. ಈ ಇಂಟರ್ನೆಟ್ ಆಗಲಿ ಅಥವಾ ಕೆಲವು ದಿನ ನಮ್ಮ ಈ ಒಂದು ಮಲ್ಟಿಮೀಡಿಯಾ ಪ್ರಾಜೆಕ್ಟ್ ಕೆಟ್ಟಿದೆ, ಅಂದರೆ ಸರ್ವಿಸಿಂಗ್ ರಿಕ್ವೈರ್ಮೆಂಟ್ ಇರ್ತದೆ, ಅದು ಸ್ವಲ್ಪ ಸಮಸ್ಯೆ. ಸರ್ವಿಸಿಂಗ್ನವರು ಈಗ ನೋಯ್ಡಾ ಅಥವಾ ರಾಮನಗರದಲ್ಲೆಲ್ಲ ಇಶ್ಯೂ ಇದೆ, ಬರ್ಲಿಕ್ಕೆ ತಯಾರಿಲ್ಲ. ಬಹುಶಃ ಅವನ್ನೆಲ್ಲ ನಾವು ಮುಂದಿನ ದಿನಗಳಲ್ಲಿ ಸರಿ ಮಾಡ್ತೀವಿ. ಮತ್ತು ನಾನು ಮಣಿಪಾಲ್ ಫೌಂಡೇಶನ್ ಅವರಿಗೆ ಹೇಳಿದ್ದೀನಿ, ಇನ್ನೂ ಕೆಲವು ಶಾಲೆಗಳಿಗೆ ನಾವು ಇದನ್ನು ವಿಸ್ತರಿಸೋಣ ಅಂತ ಹೇಳಿ. ಇದಲ್ಲದೆ ನಾವು ಬೇರೆ ಕೆಲವು ಕಾರ್ಯಕ್ರಮಗಳನ್ನು ತಗೊಂಡಿದ್ದೀವಿ ನಾವು ಟ್ರಸ್ಟ್ ಪರವಾಗಿ. ಉದಾಹರಣೆಗೆ ಡ್ರೀಮ್ ಪಾರ್ಕ್ ಫೌಂಡೇಶನ್ ಅಂತ ಇದೆ, ಇವತ್ತು ಅದು ಕಾರ್ಯಕ್ರಮ ನಡೀತಾ ಇದೆ. ಡ್ರೀಮ್ ಪಾರ್ಕ್ ಫೌಂಡೇಶನ್ ಅಂತ ಒಂದು ಬೆಂಗಳೂರಿನ ಸಂಸ್ಥೆ. ಅಲ್ಲಿ 12 ಜನ ಸ್ವಯಂ ಸೇವಕರು, ಅಂದರೆ ಎಲ್ಡರ್ಲಿ ಹೆಣ್ಮಕ್ಳು ಬಂದು ಮುಂದಿನ ಅಂದರೆ SSLC ನಂತರ ಏನು ಮಾಡ್ಬೋದು, ಯಾವ್ಯಾವ ಅವಕಾಶಗಳಿದೆ ಅಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇವತ್ತು ಅದು ನಾವು ಜೊಯ್ಡಾದಲ್ಲಿ ಶೆಡ್ಯೂಲ್ ಮಾಡಿದ್ವಿ. ಅದು ರಾತ್ರಿ ಗೊತ್ತಾಗಿ 10:00 ರಜೆ ಡಿಕ್ಲೇರ್ ಮಾಡಿದ್ದಾರೆ ಹೇಳಿ ಅದನ್ನು ಬದಲಾವಣೆ ಮಾಡಿ ನಾವು ಹಳೆಯಾಳದಲ್ಲಿ ಹಾಕೊಂಡಿದ್ದೀವಿ. ಸೊ ಅದು ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಮೂರನೇದು,
ಈ ಹದಿಹರಿಯದ ಮಕ್ಕಳ ಕಿಶೋರಿಯರ ಸಮಸ್ಯೆಗಳು ಇದು ಸಹ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ನಿಮ್ಮ ಶಾಲೆಗೂ ನಾವು ಮಾಡಿದ್ವಿ ಕಾರ್ಯಕ್ರಮಗಳು, ಹಾಗೆ ಅದನ್ನು ಎಲ್ಲ ಶಾಲೆಗಳಿಗೂ ತಗೊಳ್ಳುವ ಒಂದು ಕಾರ್ಯಕ್ರಮ ಹಾಕೊಳ್ತಾ ಇದ್ದೀವಿ. ನಾವು ನಾಡ್ದು 5ನೇ ತಾರೀಕಿಗೆ ಕರ್ನಾಟಕ ಈ ಪಬ್ಲಿಕ್ ಸ್ಕೂಲ್ KPS ನಲ್ಲೂ ಸಹ ಆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳಿಗಾಗಿ ಈ ಅಡೋಲ್ಸೆನ್ಸ್ ಪ್ರಾಬ್ಲಮ್ಸ್ ಅಲ್ಲಿ ಹೇಳ್ತಾರೆ, ಅಲ್ಲಿಯೂ ನಾವು ನಮ್ಮ ಒಂದು ಟ್ರಸ್ಟ್ ಪರವಾಗಿ ಕೆಲವು ಕಾರ್ಯಕ್ರಮ ತಗೊಳ್ಳಿಕ್ಕೆ ವಿಚಾರ ಮಾಡ್ತಾ ಇದ್ದೀವಿ. ಹೀಗೆ ಶಾಲೆಗಳ ಒಂದು ಸರ್ವತೋಮುಖ ಅಭಿವೃದ್ಧಿಗಾಗಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೀವಿ. ಅದ್ರ ರಿಸಲ್ಟ್ಸ್ ಕೊಡ್ತಾ ಇದೆ. ಮಣಿಪಾಲ್ ಫೌಂಡೇಶನ್ ಇಲ್ಲಿ ಬಂದು ಈ ಕಾರ್ಯಕ್ರಮ ಇಲ್ಲಿ ಮಾಡ್ತಾ ಇದೆ. ಅದರಲ್ಲೂ ಉಷಾ ಪೈ ಮೇಡಮ್ ಬಹುಶಃ ನೀವು ಅವರನ್ನ ಇದರಲ್ಲಿ ನೋಡ್ತಾ ಇರ್ತೀವಿ, ಕ್ಲಾಸ್ ಮೀಟ್ ಮಾಡಿದಾಗ ನೋಡ್ತಾ ಇರ್ತೀವಿ, ಆದರೆ ಈಗ ಪ್ರತ್ಯಕ್ಷವಾಗಿ ಅವರನ್ನ ನೋಡಿದ್ದೀವಿ. ನಾನು ಅನೇಕ ಬಾರಿ ಅನೇಕ ಶಾಲೆ ಕಾಲೇಜ್ಗಳಲ್ಲೂ ಅಂದ್ರೆ ಶಾಲೆಗಳ ಮೇಲೆಯಲ್ಲೂ ಶಾಲೆಗಳಿಗೆ ಹೋಗಿ ನೋಡಿದ್ದೀನಿ ನಾನು ಅವರ ಕಾರ್ಯಕ್ರಮ ಹೇಗೆ ನಡೀತದೆ ಅಂತ ಹೇಳಿ. ಇಂಗ್ಲಿಷ್ ಮೀಡಿಯಂನಲ್ಲಿ ನಮ್ಗೆ ಸ್ವಲ್ಪ ಸಮಸ್ಯೆ ಇದೆ ಅಂತೆ, ಅದನ್ನ ನಾನು ಬಹುಶಃ ಮುಂದಿನ ದಿನಗಳಲ್ಲಿ ನಾವು ತೊಂದರೆನ ಪರಿಹರಿಸ್ಲಿಕ್ಕೆ ನೋಡ್ತೀವಿ. ಕೆಲವು ಶಾಲೆಗಳನ್ನ ಹೇಳಿದ್ದಾರೆ ಅವರು ಇಂಗ್ಲಿಷ್ ಮೀಡಿಯಂ ಕ್ಲಾಸಸ್ ಅಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಬಹುಶಃ ನನಗೆ BOಗಳು ಸಹ ಅದರ ಬಗ್ಗೆ ನಾವು ಒಮ್ಮೆ ಕೂತ್ಕೊಂಡು ಮಾಡೋಣ. ಇನ್ನೊಂದು ನಾವೇನು ವಿಚಾರ ಮಾಡ್ತಾ ಇದ್ದೀವಿ, 3 ತಿಂಗಳಿಗೊಮ್ಮೆ ಈ ರಿವ್ಯೂ ಮಾಡೋಣ ಅಂತ ಹೇಳಿ. ಯಾವ ಶಾಲೆ ಲಾಗಿನ್ ಆಗ್ತಾ ಇಲ್ಲ, ಯಾಕಂದ್ರೆ ಇದು ಟೆಕ್ನಾಲಜಿ ಯುಗ, ತಂತ್ರಜ್ಞಾನದ ಯುಗ. ನೀವು ಯಾವಾಗ ಲಾಗಿನ್ ಆಗಿದ್ದೀರಿ ಅವ್ರಿಗೆ ಗೊತ್ತಿರ್ತದೆ, ನಮಗೂ ಗೊತ್ತಿರ್ತದೆ ಯಾರ್ಯಾರು ಲಾಗಿನ್ ಆಗಿದ್ದಾರೆ ಅಂತೇಳಿ. ನಾವು ಕಾಲ್ ಮಾಡಿ ಹೇಳ್ತಾ ಇರ್ತೀವಿ, ನೀವು ಲಾಗಿನ್ ಆಗಿಲ್ಲ, ನೀವು ಸ್ಟಾರ್ಟ್ ಮಾಡಿ ಕ್ಲಾಸನ್ನು ಅಂತ ಹೇಳಿ. ಸೊ ನಮ್ಗೆಲ್ರಿಗೂ ಗೊತ್ತಿದೆ ಯಾರು ಎಷ್ಟು ಟೈಮು ಈ ಕ್ಲಾಸನ್ನು ನೋಡಿದ್ದಾರೆ ಅಂತೇಳಿ. ಅಲ್ಲಿ ನೀವು ಏನು ಮೋಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಕೆಲವು ಶಾಲೆಗಳಿಂದ ನಾವು ಯಾವ ಒಂದು ರೀತಿಯ ರಿಸ್ಪಾನ್ಸ್ ಅಥವಾ ರಿಸಲ್ಟ್ಸ್ ಬರಬೇಕು ಅದು ಇನ್ನೂವರೆಗೆ ಬರ್ತಾ ಇಲ್ಲ. ಬಹುಶಃ ಮುಂದಿನ ದಿನಗಳಲ್ಲಿ ನಾನೇ ವೈಯಕ್ತಿಕವಾಗಿ ನಾವು BOರ ಸಹಕಾರನೂ ಬೇಕು ನನಗೆ, ವೈಯಕ್ತಿಕವಾಗಿ ಹೋಗಿ ಅವುಗಳನ್ನು ಮಾತಾಡಿಸಿ ಬಹುಶಃ ಅವರು ಸಹ ಇದೇ ಶಾಲೆ ಥರ ಆಗಲಿ ಅಂತ ನಾನು ಬಯಸ್ತೇನೆ. ಅದಕ್ಕೇನೆ ಇವತ್ತು ಎಲ್ಲರನ್ನು ನಾನು ಈ ಶಾಲೆಗೆ ಕಳಿಸುವ ಒಂದು ಸುಯೋಗ ನನಗೆ ಬಂತು. ತುಂಬ ತೊಂದರೆ ಇದೆ, ಬರ್ಲಿಕ್ಕೆ ಮಳೆ ಆಗ್ತಾ ಇತ್ತು, ಆದರೂ ಸಹ ಬಾಲಕರೆಲ್ಲ ಈ ಒಂದು ಶಾಲೆಗೆ ಬಂದಿದ್ದೀರಾ, ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಾನು ನಮ್ಮ ಸಂಸ್ಥೆಯ ಪರವಾಗಿ ನಮಗೆ ಮುಖ್ಯವಾಗಿ ನಿಮಗೆ ನಾನು ಧನ್ಯವಾದಗಳನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಈ ಶಾಲೆಯ ಯಾವುದೇ ಕಾರ್ಯಕ್ರಮ ಆಗಲಿ, ಯಾಕಂದ್ರೆ ನಾವು ಕಳೆದ ಜೂನ್ 5ನೇ ತಾರೀಕಲ್ಲಿ ಇಲ್ಲೊಂದು ಕಾರ್ಯಕ್ರಮ ಮಾಡಿದ್ವಿ. ಅದಲ್ಲದೆ ನಾನೇನ್ ಮಾಡ್ತಾ ಇದ್ದೀನಿ, ಎಲ್ಲೆಲ್ಲಿ ಅಂದ್ರೆ CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೇವೆ, ಕೈಗಾರಿಕೆಗಳ ಸಾಮಾಜಿಕ ಜವಾಬ್ದಾರಿ. ಕೈಗಾರಿಕೆಗಳು ಸಾಮಾಜಿಕವಾಗಿ ಕೆಲವು ಕೆಲಸ ಮಾಡ್ಬೇಕಂತ ಒಂದು ಕಾಯ್ದೆ ಇದೆ. CSR ನಲ್ಲಿ ಕೆಲವು ಶಾಲೆಗಳಿಗೆ ಕಟ್ಟಡ ಕಟ್ಕೊಡ್ಬೋದು, ಹೀಗೆಲ್ಲ ನಡೀತಾ ಇದೆ. ನಾನೇನ್ ಮಾಡ್ತಾ ಇದ್ದೀನಿ, ಯಾವ್ದಾದ್ರು ಕೈಗಾರಿಕೆಗಳು ಬಂದಾಗ ಅವ್ರಿಗೆ ಹೇಳ್ತೇನೆ. ಒಂದು ಉದಾಹರಣೆ ಕೊಡ್ತೇನೆ. ಮಾನ್ಯ ಹರಿನಾರಾಯಣ್ ಶರ್ಮಾ, ಈ ಮಣಿಪಾಲ್ ಫೌಂಡೇಶನ್ನ CEO ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅವರೆಲ್ಲ ಪ್ರೀತಿಯಿಂದ ಹರಿ ಸರ್ ಅಂತ ಕರೀತಾರೆ. ಕಳೆದ ವರ್ಷ ನಾನು ಈ ಶಾಲೆಗೆ ಅವ್ರನ್ನ ಕರ್ಕೊಂಡು ಬಂದಿದ್ದೆ. ಒಳಗಡೆ ಮೈದಾನವನ್ನು ನೋಡಿದ್ವಿ, ತುಂಬಾ ರಾಡಿ ಇರ್ತದೆ ಅವತ್ತು. ನಾನು ಹೇಳಿದೆ ಸರ್ ಏನಾದರೂ ಮಾಡಿ ಇದಕ್ಕೆ ಹೇಳಿ. ಕೂಡಲೇ ಒಂದು 5 ಲಕ್ಷ ಸ್ಯಾಂಕ್ಷನ್ ಮಾಡಿದ್ರು. ಶೈಲಜಾ ಮೇಡಮ್ ನಾನು ಹಿಂಗಿದ್ರು ಸರ್ ಕಂಪ್ಲೀಟ್ ಮಾಡಿ ಕೆಲಸ ಹೇಳಿ. ಇವತ್ತು ಪರಿಣಾಮ ನೋಡ್ಬೋದು ನೀವು ಹೊರಗಡೆ. ಸೊ ಮಣಿಪಾಲ್ ಫೌಂಡೇಶನ್ಗಾಗಿ ನಾನು ಮತ್ತೊಮ್ಮೆ ಈ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದ್ರೆ ಬೇರೆ ತರ ಅವರು ಟೆಂಡರ್ ಕರೀರಿ, ಅದನ್ನ ನೋಡೋಣ, ಮುಂದೆ ಮಾಡೋಣ ಅವೆಲ್ಲ ಹೇಳಿಲ್ಲ. ಮಾರನೇ ದಿನ ವಾಪಸ್ ಹೋದ್ರು, 5 ಲಕ್ಷ ಕೊಟ್ಟಿದ್ದೀನಿ ಕೆಲಸ ಮಾಡಿಸಿ ಅಂತ ಹೇಳಿದ್ರು. ನಾನು ಕೆಲಸ ಮಾಡ್ಲಿಕ್ಕೆ ತಡ ಆಯ್ತದು, 1 ತಿಂಗಳ ತಗೊಳ್ತು ನನಗೆ. ಅದಕ್ಕೆ ತುಂಬಾ ಚೆನ್ನಾಗಾಗಿದೆ ಕೆಲಸ, ನೋಡ್ಲಿಕ್ಕೆ ಒಂದು ಶೋಭೆ ಕೊಡ್ತದೆ. ಅದಲ್ಲದೆ ಈ ಒಂದು ಶಾಲೆಯಲ್ಲಿ ತುಂಬಾ ಬೇರೆ ಬೇರೆ ಕಾರ್ಪೊರೇಟ್ ಕಂಪನಿಗಳಿಂದ ನಾವು ಸಹಾಯ ತಗೊಂಡ್ವಿ. JCB ಇಂಡಿಯಾದವರಿಂದ ಕಾಂಪೌಂಡ್ ಹಾಕೊಂಡ್ವಿ. ವೋಲ್ವೋ ಅಂತ ನೀವು ಕೇಳಿರ್ಬೋದು, ವೋಲ್ವೋ ಬಸ್ಗಳ ಬಗ್ಗೆ ಕೇಳಿರ್ಬೋದು ನೀವು. ವೋಲ್ವೋ ಕಂಪನಿಯಿಂದ ಸೈನ್ಸ್ ಲ್ಯಾಬ್ ಮಾಡಿದ್ದಾರೆ, ಅವರು ಸಹ ಸ್ವಲ್ಪ ದಿನಗಳಲ್ಲಿ ಬರೋರಿದ್ದಾರೆ. ಹಾಗೆ EID ಪ್ಯಾರಿಸ್ ಶುಗರ್ಸ್ ಅವರಿಗೆ ಹೇಳಿದ್ರೆ ನಾವು ಈ ಶಾಲೆಯನ್ನು ನೀವು ದತ್ತು ತಗೊಳ್ಳಿ ಅಂತ ಹೇಳಿ, ಯು ಅಡಾಪ್ಟ್ ದಿಸ್ ಸ್ಕೂಲ್ ಅಂತ. ಸೊ ಅವರು ಸಹ ತುಂಬಾ ಮುತುವರ್ಜಿ ವಹಿಸಿ ಇವನ್ನೆಲ್ಲ ಮಾಡಿಕೊಟ್ರು. ಎರಡನೇ ನಾನು ತುಂಬಾ ಖುಷಿ ಆಗಿದೆ, ಇವೆಲ್ಲ ಮಾಡಿದವನು ನಮ್ಮ ಕಾಲೇಜ್ನಲ್ಲಿ ಕುಳಿತು ನನ್ನ ವಿದ್ಯಾರ್ಥಿ, ಇವೆಲ್ಲ ಬಿಲ್ಡಿಂಗ್ ಮಾಡಿದವನು ನನ್ನ ವಿದ್ಯಾರ್ಥಿ. ಅವನಿಗೆ ಬಂದು ಹೇಳಿದ್ರೆ ನನಗೆ ಚೆನ್ನಾಗಿ ಮಾಡ್ಕೊಳ್ಲೇಬೇಕಪ್ಪ ಇದು. ಸೊ ಈ ತರ ಎಲ್ಲೋ ಒಂದು ಕನೆಕ್ಟ್ ಆಗ್ತಾ ಇರ್ತದೆ. ಬಹುಶಃ ಶಿಕ್ಷಕರಾದವರಿಗೆ ಸಿಗುವ ವಿಶೇಷ ಪುರಸ್ಕಾರ ಇದು ಬೇರೆ ಯಾರಿಗೂ ಇಲ್ಲಿ ಸಿಗೋದಿಲ್ಲ. ಅದು ಶಿಕ್ಷಕ ವೃತ್ತಿಯಲ್ಲಿ ನಾನು ಈ 36 ವರ್ಷದಿಂದ ನಾನು ನೋಡ್ತಾ ಇದ್ದೇನೆ. ಅದು ಆ ಶಿಕ್ಷಕ ವೃತ್ತಿಯಲ್ಲಿ ಮಾತ್ರ ಆ ಒಂದು ಗೌರವ ಸಿಗ್ತದ ವಿನ ನೀವು ಯಾವುದೇ ಸಾಫ್ಟ್ವೇರ್ ಇರಲಿ, ಯಾವುದೇ ಎಲಾನ್ ಮಸ್ಕ್ ಆಗಲಿ ಸಹ ಈ ಒಂದು ನಿಮಗೆ ಈ ಒಂದು ಗೌರವ ಸಿಗೋದಿಲ್ಲ. ಬಹುಶಃ ಶಿಕ್ಷಕ ವೃತ್ತಿಯ ಸಾರ್ಥಕತೆ ಅದರಲ್ಲಿದೆ.
ಅದು ಮೊದಲು ಗೊತ್ತಾಗೋದಿಲ್ಲ, ಕೊನೆ ನೀವು ಹೇಗೆ ಬೆಳಿತೀರಾ ಆಗ ನಿಮ್ಗೆ ಅದರ ಅನುಭವಕ್ಕೆ ಬೇರೆ ಬೇರೆ ವಿಷಯಗಳ ಅನುಭವಕ್ಕೆ ಬರ್ತಾ ಇರ್ತದೆ. ಹೀಗೆ ನಾನು ಈ ಒಂದು ಕಾರ್ಯಕ್ರಮ ಅದನ್ನು ವಿಶೇಷವಾಗಿ ನಮ್ಮ ಜೋಯಿಡಾ BO ಮತ್ತು ಹಳಿಯಾಳದ BO ಸರ್ ಅವ್ರ ಜೊತೆ ಪ್ರತಿನಿತ್ಯ ನಾನು ಮಾತಾಡ್ತಾ ಇರ್ತೀನಿ. ಯಾವುದಾದ್ರೂ ವಿಷಯಗಳಲ್ಲಿ ನಾವು ಮಾತಾಡ್ತಾನೆ ಇರ್ತೀವಿ. ಉದ್ದೇಶ ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು, ನಮ್ಮ ಶಾಲೆಗಳು ತುಂಬ ಚೆನ್ನಾಗಿರ್ಬೇಕು ಮತ್ತು ಶಾಲೆಗಳ ಮೂಲಭೂತ ಸೌಕರ್ಯಗಳು ಚೆನ್ನಾಗಿರ್ಬೇಕಂತ ಹೇಳಿ. ಯಾಕಂದ್ರೆ ನಾವು ನೋಡ್ತೀವಿ ಘಟ್ಟದ ಕೆಳಗಿನ ಶಾಲೆಗಳು ಅಥವಾ ಈ ಶಿರ್ಸಿ ಶೈಕ್ಷಣಿಕ ಜಿಲ್ಲೆ ನಮ್ಮ ಶಾಲೆಗಳಲ್ಲಿ ತುಂಬಾ ವ್ಯತ್ಯಾಸ ಇದೆ. ನಮ್ಮ ವಿದ್ಯಾರ್ಥಿಗಳು ಬೋಧವರು ಸಹ ಪಾಲಕರು ನಾವು ಅವರನ್ನ ಫಸ್ಟ್ ಟೈಮ್ ಲರ್ನರ್ಸ್ ಅಂತ ಹೇಳ್ತೀವಿ. ಅಂದ್ರೆ ತಮ್ಮ ಮನೆಯಲ್ಲಿ ಪಾಲಕರು ಇನ್ನೂ ಶಾಲೆಗೆ ಹೋಗಿರೋದಿಲ್ಲ, ನೀವು ಫಸ್ಟ್ ಟೈಮ್ ಶಾಲೆಗೆ ಬಂದಿರ್ತೀರ. ಈ ತರದ ವಿದ್ಯಾರ್ಥಿಗಳಿದ್ದಾಗ ನಾವು ಅದನ್ನ ಫಸ್ಟ್ ಟೈಮ್ ಲರ್ನರ್ಸ್ ಅಂತ ಹೇಳ್ತೀವಿ. ಅಂತ ಅನೇಕರು ಇಲ್ಲಿದ್ದಾರೆ. ನಾನು ಅದರಲ್ಲೂ ಈ ಶಾಲೆಯ ಶಿಕ್ಷಕರಿಂದ ಎಲ್ಲ ರೀತಿಯಲ್ಲಿ ಸಹಾಯ ಸಹಕಾರ ನೀಡಿದ್ದಾರೆ. ಶೇಖ್ ಸರ್ ಅಂತೂ ನಾನು ಇನ್ನೂ ಹೇಳಿದಾಗ ಇಲ್ಲ ಅಂತ ಹೇಳೋದಿಲ್ಲ, ಅವರು ನಾನು ಕೇಳಿದಾಗೆಲ್ಲ ಬನ್ನಿ ಸರ್ ನಾನು ಮಾಡ್ಕೊಡ್ತೇನೆ ಅಂತ ಹೇಳ್ತಾರೆ. ಆ ಥರ ಒಬ್ಬ ಹೆಡ್ ಮಾಸ್ಟರ್ ಇದ್ದಾಗ ನನಗೂ ಸಹ ಸುಲಭ, ಯಾವುದೇ ಒಂದು ಚಟುವಟಿಕೆಗಳನ್ನು ನಾವು ತಗೊಳ್ಬೋದು. ಅವರು ಇಲೆಕ್ಟ್ರಿಷಿಯನ್ ಅಂತ ಹೇಳಿದ್ರೆ ಇಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾರೆ. ಯಾವ ಇದಕ್ಕೂ ನಾವು ಮೊನ್ನೆ ಇದನ್ನೇ ನೋಡ್ತಾ ಇದ್ದೆ, ಸ್ವಲ್ಪ ಶಿಫ್ಟ್ ಮಾಡೋಣ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ ಆಗಿದೆ. ಈಗ ನಾನು ಪ್ರತಿಯೊಂದನ್ನು ಇಲ್ಲಿ ಬಂದಾಗ ನನಗೆ ನೋಡ್ತಾ ಇದ್ದಾಗ ಅದರ ಮುಂದಿನ ಬಂದಾಗ ಅದರ ಒಂದು ಸೊಲ್ಯೂಷನ್ ಸಿಕ್ಕಿರ್ತದೆ. ಸೊ ಅದಕ್ಕೆ ಈ ಶಾಲೆಯನ್ನ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲೂ ಸಹ ಇನ್ನೂ ಒಂದು ಮಾದರಿ ಶಾಲೆಯಾಗಿ ಇದನ್ನು ಮಾಡೋಣ. ನಾನು ಕೆಲವು ಸೈನ್ಸ್ ಎಕ್ವಿಪ್ಮೆಂಟ್ಸ್ಗಳೆಲ್ಲ ಇದಾವೆ, ಅವನ್ನು ಸ್ವಲ್ಪ ಮತ್ತಿಷ್ಟು ಸೇರಿಸೋಣ. ಸೈನ್ಸ್ ಎಕ್ವಿಪ್ಮೆಂಟ್ಗಳನ್ನ ಒಂದು ಹೊರಾಂಗಣ ಸೈನ್ಸ್ ಎಕ್ವಿಪ್ಮೆಂಟ್ಗಳನ್ನ ಹಾಕೋಣ ಅಂತ ನನ್ನ ತಲೆಯಲ್ಲಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಅದು ಸಾಧ್ಯ ಆಗಬಹುದು. ಸೊ ಇಷ್ಟೆಲ್ಲ ಹೌದು ಭಾಗವತಿ ಶಾಲೆಯಲ್ಲಿ ಇತ್ತು. ನಂತರ ನಾನು ಭಾಗವತಿ ಶಾಲೆಯನ್ನು ನೋಡಿ ಬಂದೆ. ಇಲ್ಲಿ ಕೊಟ್ಟಿರ್ಲಿಲ್ಲ. ಸೆಂಟಮ್ ಇಲೆಕ್ಟ್ರಾನಿಕ್ಸ್ ಅಂತ ಒಂದು ಕಂಪ್ನಿ ಇದೆ, ಸೆಂಟಮ್ ಇಲೆಕ್ಟ್ರಾನಿಕ್ಸ್ ಅಂತ, ಅಪ್ಪಾರಾವ್ ಮಲ್ಲವರಪ್ಪು ಅಂತ ಹೇಳಿ ಸೆಂಟಮ್ ಗ್ರೂಪ್ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿದಾಗ ಅವರೊಂದು 2 ಎಕ್ವಿಪ್ಮೆಂಟ್ಗಳನ್ನು ನಮ್ಗೆ ಇಲ್ಲಿ ಹಾಕೊಟ್ಟಿದ್ದಾರೆ. ಒಂದು ಸ್ವಲ್ಪ ಮೇಂಟೈನ್ ಮಾಡ್ಬೇಕು ನಾವು. ಹೇಗೆ ಅಂದ್ರೆ ಈ ಎಲ್ಲ ಕಾರ್ಪೊರೇಟ್ ಎಲ್ಲೆಲ್ಲೂ ಇರ್ತಾರೋ ಅವರನ್ನ ತಂದು ನಾವು ಮಾತಾಡಿಸಿ ಅಥವಾ ಇಂಥ ತೋರಿಸಿದ್ರೆ ಈ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ. ಬಹುಶಃ ಮುಂದಿನ ದಿನಗಳಲ್ಲಿ ಇದೆಲ್ಲ ಆಗ್ಬೋದು ಅಂತ ಅನಿಸ್ತದೆ. ನಾನು ಮುಗಿಸುವ ಮುಂಚೆ ಒಂದು ಚಿಕ್ಕ ವಿದ್ಯಾರ್ಥಿ ಹೇಗಿರ್ಬೇಕು, ವಿದ್ಯಾರ್ಥಿ ಲಕ್ಷಣಗಳು ಏನು ಅಂತ ಹೇಳಿ ಒಂದು ಚಿಕ್ಕ ಸುಭಾಷಿತವನ್ನ ನನಗೆ ಯಾವಾಗಲೂ ನೆನಪಿರುವಂತಹ ಸುಭಾಷಿತ ಇದು. ಬಹುಶಃ ಸಂಸ್ಕೃತ ಇಲ್ಲಿ ಯಾರು ಹೆಚ್ಚು ಓದೋದಿಲ್ಲ, ಅದು ನನಗೆ ತುಂಬಾ ಬೇಜಾರು. ನಾನು ನಮ್ಮ ಶಾಲೆಯಲ್ಲಿ ಈ ಸಲ ಸಂಸ್ಕೃತವನ್ನ ನಮ್ಮ VVD ಸ್ಕೂಲ್ ಆಫ್ ಎಕ್ಸಲೆನ್ಸ್ ನಲ್ಲಿ ಸಂಸ್ಕೃತ ಪ್ರಾರಂಭಿಸಿದ್ದೇವೆ. ನಾವೆಲ್ಲ ಸಂಸ್ಕೃತದಲ್ಲಿ ಓದಿದವರು, ಕನಿಷ್ಠ 3 ವರ್ಷ ಸಂಸ್ಕೃತ ಕಲಿತಾ ಇದ್ವಿ. ಸಂಸ್ಕೃತ ಸುಭಾಷಿತಗಳಂತ ಇರ್ತವೆ. ಸುಭಾಷಿತಗಳಲ್ಲಿ ವಿದ್ಯಾರ್ಥಿಗಳ ಲಕ್ಷಣ ಹೇಗಿರ್ಬೇಕು ಅಂತ ಹೇಳಿ ಒಂದು ಸುಭಾಷಿತ ಇದೆ. ವಿದ್ಯಾರ್ಥಿಗಳು ಹೇಗಿರ್ಬೇಕು ಇದು ಒಂದು ಅಂದ್ರೆ ಕಾಕಸ್ನಾನಂ ಬಕಜ್ಞಾನಂ, ಕಾಕಸ್ನಾನಂ ಬಕಜ್ಞಾನಂ, ಶ್ವಾನ ನಿದ್ರಾ ತಥೈವಚ, ಅಲ್ಪಾಹಾರಿ ಗ್ರಹತ್ಯಾಗಿ, ವಿದ್ಯಾರ್ಥಿ ಪಂಚಲಕ್ಷಣ. ಕಾಕಸ್ನಾನ ಬಹುಶಃ ಕಾಗೆ ಸ್ನಾನ ಮಾಡ್ತಿರೋದ್ರಲ್ಲಿ ನೋಡ್ತಿರ್ಬೋದು. ಅಂದ್ರೆ ರುಟೀನ್ ಕೆಲಸಗಳಿಗೆ ನೀವು ಹೆಚ್ಚು ಟೈಮ್ ತೆಗಿಬೇಡಿ. ನೀವು ರುಟೀನ್ ಕೆಲಸಗಳು ಹೆಚ್ಚು ಟೈಮ್ ತೆಗಿಲಿಕ್ಕೆ ಹೋಗ್ಬೇಡಿ. ನೀವು ಕೆಲವೊಮ್ಮೆ ನೋಡ್ತಾ ಇರ್ಬೋದು, ನನಗೆ ಕೆಲವೊಮ್ಮೆ ಬೇಜಾರು ಅನಿಸ್ತದೆ. ನಾನು ಐಫೋನ್ ಬಳಸ್ತೇನೆ. ಐಫೋನ್ ನಲ್ಲಿ ನಾನು ರಾತ್ರಿ ನೋಡ್ತೀನಿ, ನಂದು ಯೂಸೇಜ್ ಬರ್ತದೆ ಹೆನ್ರಿಗೆ. ಕೆಲವೊಮ್ಮೆ ಅನಿಸ್ತದೆ ನಾನು 5 hours ಎಲ್ಲ ಆಗಿರ್ತದೆ ಅದು ಯೂಸೇಜ್. ಐಫೋನ್ ಟ್ರ್ಯಾಕ್ ಮಾಡುತ್ತೆ ನಮ್ಮ ಯೂಸೇಜ್ ಅನ್ನ. ನಾನು ನೋಡಿದಾಗ 5 hours ನೋಡಿದಾಗ ಅದರಲ್ಲಿ ನಾನು ಹೆಚ್ಚು ಸಮಯ ವಾಟ್ಸಪ್ ಅಲ್ಲಿ ಇರ್ತೇನೆ. ಸೊ ಅದು ಸುಮ್ಮನೆ ನಾನು ತಪ್ಪಿಸ್ಬೋದಿತ್ತು ಅದು ಕೆಲಸ, ನಾನು ಅದು ತಪ್ಪಿಸ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಕೆಲವು ರುಟೀನ್ ಕೆಲಸಗಳನ್ನ ಹೆಚ್ಚಿಗೆ ನಾವು ಟೈಮ್ ತೆಗಿಬಾರ್ದು. ಸೊ ಕಾಕಸ್ನಾನ ಬಕಜ್ಞಾನ, ಬಕಪಕ್ಷಿ ಅಂತ ಇರ್ತದೆ, ನೀವು ನೋಡಿರ್ಬೋದು ಕೆರೆಗಳಲ್ಲೆಲ್ಲ. ಅದು ಆ ಕಾನ್ಸಂಟ್ರೇಷನ್ ಹೀಗಿದೆ ಅಂತ ಹೇಳಿದ್ರೆ ಆ ಮೀನ್ ಹಿಡಿಯೋದನ್ನೇ ನೋಡ್ತಾ ಇರ್ತೀವಿ. ಜಗತ್ತಲ್ಲಿ ಪ್ರಳಯನ ಆಗ್ಲಿ ಬೇಕಾದ್ರೆ ಅದು ಆ ಕಾನ್ಸಂಟ್ರೇಷನ್ ತಪ್ಪುದಿಲ್ಲ. ಬಕಜ್ಞಾನ, ಕಾಕಸ್ನಾನ ಬಕಜ್ಞಾನ, ಶ್ವಾನ ನಿದ್ರಾ. ನಮ್ಮಲ್ಲಿ ಶ್ವಾನ ಅಂದ್ರೆ ವಿದ್ಯಾರ್ಥಿಗಳು ಶ್ವಾನ ನಿದ್ರಾ. ನಾಯಿ ಹೇಗೆ ನೀವು ನಿದ್ರೆ ಮಾಡ್ತದೆ ಅಂತ ಹೇಳಿದ್ರೆ ಅದು ಟಕ್ ಅಂತ ಹೇಳಿದ್ರೆ ಎದ್ಬಿಡ್ತದೆ. ಆ ಥರದ ಒಂದು ನಿದ್ರಾ. ನೀವು ಅಲಾರಾಮ್ ಹಾಕಿ ಎಬ್ಬಿಸಿ ಅವೆಲ್ಲ ಇಲ್ಲ, ಶ್ವಾನ ನಿದ್ರಾ. ಅಲ್ಪಾಹಾರಿ, ಹೆಚ್ಚು ತಿನ್ಬೇಡಿ, ತಿನ್ಕೂಡಲೇ ನಿದ್ರೆ ಬರ್ತದೆ. ನಾನು ದೇಶಪಾಂಡೆ ಸಾಹೇಬ್ರ ಹತ್ರ ಕೆಲಸ ಮಾಡ್ತೇನೆ. ಅವ್ರು ಯಾವಾಗಲೂ ನನ್ಗೆ ಹೇಳ್ತಾರೆ, ಅಥವಾ ಎಲ್ಲರಿಗೂ ಹೇಳ್ತಾರೆ, ಮಧ್ಯಾಹ್ನ ಊಟ ಮಾಡಬೇಡಿ ಅಂತ ಹೇಳಿ. ಅವರು ಊಟ ಮಾಡೋದಿಲ್ಲ, ಊಟ ಮಾಡ್ಲಿಕ್ಕೆ ಬಿಡುವುದಿಲ್ಲ ಯಾರಿಗೂ ಸಹ. ನೀವು ಬಹುಶಃ ನಮ್ಮ BO ಗಳಿಗಿದ್ರೆ ಅದ್ರ ಅನುಭವ ಇದೆ. ಮಧ್ಯಾಹ್ನ ಊಟ ಮಾಡಬೇಡಿ ಅಂತ ಹೇಳ್ತಾರೆ. ಅಥವಾ ಏನಾದ್ರು ಸ್ವಲ್ಪ ತಿನ್ನಿ, ಅಲ್ಪಾಹಾರಿ, ಯಾಕಂದ್ರೆ ನಿದ್ರೆ ಬರ್ತದೆ ನಿಮ್ಗೆ. ಮಧ್ಯಾಹ್ನ ಹೊಟ್ಟೆಯಲ್ಲಿ ಊಟ ಮಾಡಿದ ಕೂಡಲೇ ಮೆದುಳಿನ ರಕ್ತ ಸಂಚಾರ ಹೊಟ್ಟೆಗೆ ಬರ್ತದೆ, ಮೆದುಳಿನಲ್ಲಿ ನಿದ್ರೆ ಬರ್ಲಿಕ್ಕೆ ಶುರು ಆಗ್ತದೆ. ಸೊ ಅಲ್ಪಾಹಾರಿ.
ಮತ್ತು ಕೊನೆಯಲ್ಲಿ ನಾನು ಹೇಳ್ತದ್ದು ಗ್ರಹತ್ಯಾಗಿ. ಈ ನಾನು ಅನೇಕ ಹುಡುಗಿಯರಲ್ಲಿ ನೋಡಿದ್ದೀನಿ, ನಾನು ಅವ್ರನ್ನ ಹಾಸ್ಟೆಲಲ್ಲೂ ನೋಡ್ತೀನಿ. ದೇವರಾಜಸು ಇದರಲ್ಲಿ ಹಾಸ್ಟೆಲಿಂದ ಬರ್ತಾರೆ, ನಾವು ನಡೆದು ಬರುವಾಗೆಲ್ಲ ನೋಡ್ತಾ ಇರ್ತೀನಿ. ಈ ಶಾಲೆಗೆ ಬರೋ ಹುಡುಗ ಗ್ರಹತ್ಯಾಗಿ. ನನ್ನ ಹತ್ರ ಬಹಳ ಜನ ಬರ್ತಾರೆ ಜಾಬ್ ಕೇಳ್ಕೊಂಡು. ಬಟ್ ಜಾಬ್ ಕೇಳಿದ ಕೂಡ ಫಸ್ಟ್ ಹೇಳೋದು ಅವರು ಐದರ್ ಪೇಪರ್ ಮಿಲ್ಲಲ್ಲಿ ಕೊಡಿ ಸರ್, ಇಲ್ಲಿದ್ರೆ ಶುಗರ್ ಫ್ಯಾಕ್ಟ್ರಿಲಿ ಕೊಡಿಸಿ ಅಂತ. ಯಾಕೆ? ಮನೆ ಬಿಟ್ಟು ಹೋಗ್ಲಿಕ್ಕೆ ತಯಾರಿಲ್ಲ. ನಾನು ಕೂಡಲೇ ಅವ್ರಿಗೆ ಒಂದು ಉತ್ತರ ಹೇಳ್ತೇನೆ, ತಮ್ಮ ಆರಾಮಿದ್ಯಪ್ಪ, ಟೈಮ್ ಟು ಟೈಮ್ ಊಟ ಸಿಗ್ತದೆ, ಮನೇಲೇ ಇದ್ಬಿಡುತ್ತೆ. ಸೊ ಯಾರ್ಯಾರು ನೀವು ಮನೆ ಬಿಟ್ಟು ಹೊರಗೆ ಹೋಗಿದ್ದೀರಲ್ಲ, ನೀವು ಉದ್ಧಾರ ಆಗಿದ್ದೀರಾ. ಗ್ರಹತ್ಯಾಗಿ ಇದು ಅಥವಾ ನೀವು ಹಾಸ್ಟೆಲ್ ಇದ್ದು ಕಲ್ತಿದ್ದೀರಾ, ಈ ತರ ಹೊರಗಡೆ ಇದ್ದು ಕಲಿತು ವಾಪಸ್ ಬೇಕಾದ್ರೆ ಆಮೇಲೆ ಮನೆಗೆ ಬನ್ನಿ. ಬಟ್ ಕೆಲವು ಸಮಯ ಹೊರಗಡೆ ಇರಿ. ನೀವೇನಾದ್ರೂ ಸಾಧಿಸ್ಬೇಕಂತಂದ್ರೆ ಗ್ರಹತ್ಯಾಗಿ ಆಗಲೇಬೇಕು. ಇವು ಒಳ್ಳೆ ವಿದ್ಯಾರ್ಥಿಯ ಪಂಚಲಕ್ಷಣ ಅಂತ ಹೇಳ್ತಾ ಇದ್ರ ಬಗ್ಗೆ ಧ್ಯಾನ ಇರಲಿ ಅಂತ ಹೇಳಿ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಮಾಡಿ ನಾನು ಮಾಡ್ತೇನೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀ ಪ್ರಕಾಶ್ ಪ್ರಭು ಸರ್ ಹಾಗೂ ಶ್ರೀ ಪ್ರಮೋದ್ ಮಹಾಲಯ್ ಸರ್ ಇವರಿಗೆ ಧನ್ಯವಾದಗಳು. ಜೀವನದಲ್ಲಿ ಶಿಕ್ಷಕರು ವಿದ್ಯೆ ನೀಡುತ್ತಾರೆ. ಅವರು ಪಾಠ ಮಾಡುವ ರೀತಿ, ಹಂಚುವ ಜ್ಞಾನ, ಮಾಡುವ ಆರೈಕೆ, ತೋರುವ ಪ್ರೀತಿ ಇದೆಲ್ಲವೂ ಸೇರಿ ಅದ್ಭುತ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಮುಖ್ಯ. ಅದರಂತೆ ನಮ್ಮ ಜೀವನದಲ್ಲಿ ಮಹತ್ತರ ಪಾತ್ರ ವಹಿಸುವವರು ಪೋಷಕರು. ನಾವು ಬರುವ ಹಾದಿಯಲ್ಲಿ ತೊಟ್ಟಿಲಿನಿಂದ ಹಿಡಿದು ಓದುವ ತಳಪಾಯ ಹಾಕಿದವರು, ನಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುವವರು ಪೋಷಕರು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀಮತಿ ವಿಭಾ ಉಡುಪಿ ಮೇಡಮ್ ಇವರು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು ಹಾಗೂ ಎಲ್ಲ ವಿದ್ಯಾರ್ಥಿನಿಯರಿಗೂ ನನ್ನ ಶುಭ ಮಧ್ಯಾಹ್ನ. SSLC ಅಥವಾ 10th ಸ್ಟ್ಯಾಂಡರ್ಡ್ ಅನ್ನೋದು ಎಲ್ಲರ ಜೀವನದಾಗ ಒಂದು ಮುಖ್ಯವಾದ ಘಟ್ಟ ಅಂತ ಹೇಳಿದ್ದೀನಿ. ಇಲ್ಲಿಂದ ನೆಕ್ಸ್ಟ್ ನೀವೇನು ಹೋಗ್ತೀರಿ ಅದು ನಿಮ್ಮ ಭವಿಷ್ಯವನ್ನು ನಿರ್ಧರಿಸ್ತದೆ. ಸೊ ಅದಕ್ಕೆ ಎಲ್ಲ ಬರೀ SSLC ಮಕ್ಕಳು ಅಂತ ಅಷ್ಟೇ ಅಲ್ಲ, 8th 9th 10th ಈ ಪ್ರೌಢಶಾಲೆ ಮಕ್ಕಳು ಏನಿರ್ತೀರಿ, ನೀವು ಸ್ಟೇಜ್ ಬೈ ಸ್ಟೇಜ್ ನೆಕ್ಸ್ಟ್ ಹೋಗ್ತಾನೆ ಇರ್ತೀವಿ. ಸೊ ಅದಕ್ಕೆ ಎಲ್ಲರೂ ನಿಮ್ಮ ಸ್ಟಡೀಸ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ರಿ, ಓದೋದ್ರ ಕಡೆ ಗಮನ ಕೊಡ್ರಿ. ಆಲ್ರೆಡಿ ಸರ್ ಹೇಳಿದ್ರಿ, ಈಗ ಎಲ್ಲರೂ ಮೊಬೈಲ್ ಚಟಕ್ಕೆ ಬಿಟ್ಬಿಟ್ಟಾರೆ, ಮೊಬೈಲ್ ನೋಡ್ತಾ ಇರ್ತಾರೆ. ಈಗ ಮಕ್ಕಳೆಲ್ಲ ಏನ್ ಮಾಡ್ತಾರೆ, ಮನೆಗೆ ಹೋದ ತಕ್ಷಣ ಒಂದ್ 2 ನಿಮಿಷ ಅಮ್ಮ ಮೊಬೈಲ್ ನೋಡ್ತೀನಿ, 2 ನಿಮಿಷ ಯಾವಾಗ 2 ತಾಸು ಆಗಿರ್ತದೆ ಅನ್ನೋದು ಗೊತ್ತೇ ಆಗುದಿಲ್ಲ. ಅಷ್ಟೇ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ನೋಡೋದಾಗಿರ್ಬೋದು, ರೀಲ್ಸು, ಚಾಟ್ಸು, ವಾಟ್ಸಪ್ಪು ಇದ್ರಾಗ ನೀವು ಟೈಮ್ ಹಾಳು ಮಾಡ್ತೀವಿ. ಅದನ್ನ ಬಿಟ್ಟು ಓದೋದ್ರ ಕಡೆ ಗಮನ ಕೊಡಿ. ಕರೆಕ್ಟಾಗಿ ಸ್ಕೂಲಿಗೆ ಬರ್ರಿ. ಸರ್ ಹೇಳಿದ್ರಿ 75% ಅಟೆಂಡೆನ್ಸ್ ಇದ್ರನ್ನ ಎಕ್ಸಾಮ್ಗೆ ನಿಮ್ಗೆ ಅಲೋ ಮಾಡ್ತಾರೆ ಅಂತ ಹೇಳಿ. ಸೊ ಎಲ್ಲ ಮಕ್ಕಳು ಕರೆಕ್ಟಾಗಿ ಶಾಲೆಗೆ ಬಂದು ನಿಮ್ದು ಏನಿರ್ತದೆ ಸರ್ ಟೀಚರ್ಸು ಏನು ಹೇಳ್ತಾರೆ ಅದನ್ನ ಕರೆಕ್ಟಾಗಿ ಫಾಲೋ ಮಾಡ್ರಿ. ಸುಮ್ಮನೆ ಸ್ಕೂಲ್ ತಪ್ಸಕ್ ಹೋಗ್ಬೇಡ್ರಿ. ಯಾಕಂದ್ರೆ ಮಕ್ಳು ನಾವು ನೋಡ್ತೀವಿ, ಇಲ್ರಿ ಇವತ್ತೊಂದು ಮದ್ವೆಗೆ ಹೋಗೋದರಿ, ಇಲ್ರಿ ಇವತ್ತೊಂದು ಜಾತ್ರೆಗೆ ಹೋಗ್ಬೇಕ್ರಿ, ಈಗ ನಾವು ಸ್ವಲ್ಪ ದಿವ್ಸಕ್ಕೆ ಅಂತಂದ್ರೆ ಶ್ರಾವಣ ಮಾಸ ಶುರು ಆಗ್ತದೆ, ಮನೆಗೆ ಪೂಜೆ ಇಟ್ಕೊಂಡಾರಿ, ಮನೆಗೆ ಮಂದಿ ಬಂದಾರಿ, ಇಂಥವ್ ರೀಸನ್ ಹೇಳಿ ನೀವೇನ್ ಮಾಡ್ತೀರಿ, ಶಾಲೆ ತಪ್ಪಿಸ್ಲಿಕ್ಕೆ ನೋಡ್ತೀವಿ. ಶಾಲೆ ತಪ್ಪಿಸೋದು ಒಂದು ಇದನ್ನ ಅಲ್ಲ. ನೀವು ಎಷ್ಟು ಸಾಧ್ಯನೋ ಅಷ್ಟು ಕರೆಕ್ಟ್ ಆಗಿ ಸ್ಕೂಲಿಗೆ ಬರ್ರಿ, ಓದ್ರಿ, ಅಭ್ಯಾಸ ಮಾಡ್ರಿ. ಇನ್ನು SSLC ಅವ್ರದ್ದೇನು ಇನ್ನೂ ಟೈಮ್ ಅದರಿ, ಡಿಸೆಂಬರ್ದಿಂದ ಸ್ಟಾರ್ಟ್ ಮಾಡೋನು. ನೀವು ಇದನ್ನ ಇಟ್ಕೊಳ್ಳಿಕ್ಕೆ ಹೋಗ್ಬೇಕು. ನನ್ ಕೇಳಿದ್ರೆ ಡೇ 1 ನಿಂದನ ನೀವು ಓದ್ಲಿಕ್ಕೆ ಶುರು ಮಾಡಿ. ಅವತ್ತು ಶಾಲೆ ಒಳಗೆ ಏನಾಗಿರ್ತದ ಅದನ್ನ ಮನೆಯೊಳಗೆ ಕೂತ್ಕೊಂಡು ಓದ್ರಿ. ನಿಮ್ಗೆ ಏನ್ ಡೌಟ್ ಬರ್ತದ ಅದನ್ನ ಮಾರ್ಕ್ ಮಾಡ್ಕೊಡಿ. ಬಂದು ಮಾರನೇ ದಿವ್ಸ ಬೆಳಗ್ಗೆ ಸಬ್ಜೆಕ್ಟ್ ರಿಲೇಟೆಡ್ ಟೀಚರ್ ಯಾರು ಇರ್ತಾರೆ ಅವ್ರಿಗೆ ಕೇಳಿ, ಟೀಚರ್ ನಂಗೆ ಇದು ತಿಳಿವಲ್ತ್ರಿ, ನಂಗೆ ಇದು ಗೊತ್ತಾಗಲ್ತ್ರಿ, ನಂಗೆ ಹೇಳ್ಕೊಡ್ರಿ. ಅವ್ರು ನಿಮ್ಗೆ ಹೇಳ್ಕೊಟ್ಟೆ ಕೊಡ್ತಾರೆ. ಯಾರು ಟೀಚರ್ ಇಲ್ಲ ಅಂತ ಹೇಳ. ಆಮೇಲೆ ಟೀಚರ್ ಏನಿರ್ತಲ್ಲ ಖುಷಿ ಇರ್ತಾರೆ. ಬಂದು ನೀವು ಡೌಟ್ ಕೇಳಿದ್ರ, ನನ್ನ ಮಕ್ಳಿಗೆ ನಾನು ಹೇಳಿ ತಿಳಿಲಿಗತ್ತಾರೆ, ಅವ್ರ ಮನೆಗೆ ಅವ್ರು ಅಭ್ಯಾಸ ಮಾಡಿಗತ್ತಾರೆ, ನಾ ಇವ್ರ ಡೌಟ್ ಕ್ಲಾರಿಫೈ ಮಾಡಬೇಕು. ಹೀಗಾದ್ಕೂಡ ನಾವು ಟೀಚರ್ಸ್ ಏನಿರ್ತೀವಿ ಪ್ರಿಪೇರ್ ಆಗ್ಬರ್ತೀವಿ. ಮುಂದೆ ಕ್ಲಾಸಿಗೆ ಬರ್ಬೇಕಂದ ತಕ್ಷಣ ನಾವು ಸ್ವಲ್ಪ ಎಲ್ಲ ಓದ್ಕೊಂಡು ಪ್ರಿಪೇರ್ ಆಗಿ, ಇಲ್ಲ ನನ್ನ ಮಕ್ಳು ಕೇಳ್ತಾರೆ, ಏನ್ ಮಾಡ್ತಾರೆ, ಡೌಟ್ಸ್ ಕೇಳ್ತಾರ ಅಂತ ಹೇಳಿ ನಾವು ಎಲ್ಲ ಏನ್ ಮಾಡ್ತೀವಿ ಕ್ಲಾಸಿಗೆ ಪ್ರಿಪೇರ್ ಆಗ್ಬರ್ತೀವಿ.
ಅದಕ್ಕೆ ಯಾರು ಇಗ್ನೋರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಲಾಸ್ಟ್ ಮೂಮೆಂಟಾಗಿ ಮಾಡ್ತೀನಿ, ಲಾಸ್ಟ್ ಮೂಮೆಂಟಾಗಿ ಮಾಡಿ ಕೇಳೋನು ಹೀಗೆ ಮುಂದೆ ಹಾಕೋದು ಹೋಗ್ಬೇಡಿ. ಯಾಕಂದ್ರೆ ಎಕ್ಸಾಮ್ ಟೈಮ್ನಾಗ ಇವು ನಿಮ್ಗೆ ಭಾಳ ಎಫೆಕ್ಟ್ ಆಗ್ತವೆ. ಅವತ್ತೇನು ಡೌಟ್ ಇತ್ತು, ಅವತ್ತಿನ ಪಾಠ ಏನು ಮಾಡಿರ್ತಾರ ಅವತ್ತ ಮನೆಗೆ ಹೋಗಿ ಓದಿ ಡೌಟ್ ಏನಿರ್ತಾರ ಬಂದು ಕ್ಲಾರಿಫೈ ಮಾಡ್ಬೋದು. ಅದಲ್ದೆ ನಿಮ್ಮ ಸ್ಕೂಲ್ನಾಗೆಲ್ಲ ಈಗ ನಾವು ನನ್ನ ಮಗಳು ಈಗ ಸ್ಕೂಲ್ನಾಗ ಓದ್ತಾರೆ. ಇಲ್ಲಿ ಸ್ಕೂಲ್ನಾಗ ಎಲ್ಲ ಟೀಚರ್ಸು ಬೆಳಗ್ಗೆ 8:30 ಬಂದು ಸ್ಪೆಷಲ್ ಕ್ಲಾಸಸ್ ತಗೋತಾರೆ SSLC ಅವ್ರಿಗೆ. ಅದಲ್ದೆ ಮಣಿಪಾಲ್ ಫೌಂಡೇಶನ್ ಅವರು 9th ಸ್ಟ್ಯಾಂಡರ್ಡ್ ಅವ್ರಿಗೆ ಅಂತೇಳಿ ಮಾರ್ನಿಂಗ್ ಸೆಷನ್ನು, 10th ಸ್ಟ್ಯಾಂಡರ್ಡ್ ಅವ್ರಿಗೆ ಆಫ್ಟರ್ನೂನ್ ಸೆಷನ್ನು ಕ್ಲಾಸಸ್ ತಗೋತಾರೆ. ಅದಕ್ಕೆ ಎಲ್ಲರೂ ಅಲ್ಲಿರೋ ಟೀಚರ್ಸ್ ಎಲ್ಲ ನಿಮ್ಮನ್ನ ಗೈಡ್ ಮಾಡ್ತಾರೆ, ಹೆಂಗೆ ಎಕ್ಸಾಮ್ನ ಸ್ಕೋರ್ ಮಾಡಬೇಕು ಏನು ಎಲ್ಲಾನು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾರೆ. ಅದನ್ನ ಉಪಯೋಗ ಮಾಡ್ಕೊಳ್ಳಿ. ಸರ್ ಆಲ್ರೆಡಿ ಹೇಳಿದ್ರು ಕೊಟ್ಟಿರೋಂಥ ಅವಕಾಶನ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳಿ. ಸೊ ಅದಕ್ಕೆ ಎಲ್ಲ ಮಕ್ಕಳು ಅದನ್ನ ಉಪಯೋಗ ಮಾಡಿಕೊಂಡು ನಿಮ್ಮ ಜೀವನದಾಗ SSLC ಅನ್ನೋ ಘಟ್ಟನ ಚಲೋದ್ನಾಗ ಪಾಸ್ ಆಗಿ. ಆಮೇಲೆ ನೀನೇ ಡ್ರೀಮ್ ಪಾರ್ಕ್ ಫೌಂಡೇಶನ್ ಅವ್ರು ಬಂದು ನಿಮ್ಗೆ ಕರಿಯರ್ ಗೈಡೆನ್ಸ್ ಮಾಡಿದ್ರು. ಎಲ್ಲರೂ SSLC ಆದ ನಂತರ ಏನೇನು ಮಾಡಬೇಕು, ನೀವು ಯಾವ್ಯಾವ ಪ್ರೊಫೆಷನ್ನ ಚೂಸ್ ಮಾಡ್ಬೋದು, ಏನೇನು ಕರಿಯರ್ ಚೂಸ್ ಮಾಡ್ಬೋದು ಅಂತೆಲ್ಲ ಹೇಳಿದ್ರು. ಆಮೇಲೆ ಭಾಳಷ್ಟು ಮಕ್ಕಳಿಗೆ ನಾವು ಏನು ನೋಡ್ತೀವಿ ಅಂತಂದ್ರೆ ಯಾವ ಕರಿಯರ್ ಚೂಸ್ ಮಾಡಬೇಕು ಅಂತಂದಾಗ ಇಲ್ಲ ನಮ್ಮ ಪೇರೆಂಟ್ಸ್ ಸೈನ್ಸ ಮಾಡಂದಾರಿ, ಇಲ್ಲ ನಮ್ಮ ಅಕ್ಕ ಇದನ್ನ ಮಾಡ್ತಾರಿ, ನಮ್ಮ ಅಣ್ಣ ಇದನ್ನ ಮಾಡ್ತಾರೆ, ಬೇರೆ ಯಾರು ಏನು ಹೇಳ್ತಾರೆ ಅಂತ ನೀವು ಕರಿಯರ್ ಚೂಸ್ ಮಾಡ್ಕೋಬೇಡಿ. ನಿಮ್ಮ ಕೆಪಾಸಿಟಿ ಏನದ, ನೀವೇನು ಮಾಡ್ಲಿಕ್ಕೆ ಸಾಧ್ಯ ಅದನ್ನ ಚೂಸ್ ಮಾಡಿಕೊಂಡು ನೀವು ಅದರೊಳಗೆ ಮುಂದುವರಿ. ಅದಕ್ಕೆ ಎಲ್ಲ ಕರೆಕ್ಟಾಗಿ ಈಗಿಂದ ಬೇಸಿಕ್ ಸರಿಯಾಗಿ ಕಲ್ಕೊಂಡು ಹೋದ್ರೆ ಮುಂದೆ ನಿಮ್ಗೆ ಹೆಲ್ಪ್ಫುಲ್ ಆಗ್ತದೆ. ಇಷ್ಟೆಲ್ಲ ಅವಕಾಶ ನಿಮ್ಗೆ ಕೊಟ್ಟಿರುವಾಗ ಆ ಅವಕಾಶನ ಉಪಯೋಗಿಸ್ಕೊಂಡು ನಿಮ್ಮ ಶಾಲೆಗೆ ಮತ್ತು ನಿಮ್ಮ ಪೇರೆಂಟ್ಸ್ಗೆ ಚಲೋ ಇದು ತಗೊಂಡು ಕೀರ್ತಿಯನ್ನ ತಗೊಂಡ್ಬರ್ರಿ. ಇಷ್ಟು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಶಾಲೆಯ ಮುಖ್ಯ ಶಿಕ್ಷಕರಿಗೂ ಹಾಗೂ ಎಲ್ಲ ಶಿಕ್ಷಕರಿಗೂ ನನ್ನ ಧನ್ಯವಾದಗಳು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀಮತಿ ವಿಭಾ ಉಡುಪಿ ಮೇಡಮ್ ಇವರಿಗೆ ಧನ್ಯವಾದಗಳು. ಸಮಯದ ಜೊತೆ ನಡೆಯುವ ಅವಶ್ಯಕತೆ ಇಲ್ಲ, ಸತ್ಯದ ಜೊತೆ ನಡೆಯುವುದು ಮುಖ್ಯ, ಆಗ ಸಮಯವೇ ನಮ್ಮ ಜೊತೆ ನಡೆಯುತ್ತದೆ ಎಂದು ಹೇಳುತ್ತಾ ಈ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಎಲ್ಲರಿಗೂ ವಂದನೆ ತಿಳಿಸಲು ಬರುತ್ತಿದ್ದಾಳೆ ನಮ್ಮ ಶಾಲೆಯ 10ನೇ ತರಗತಿಯ ವಿದ್ಯಾರ್ಥಿನಿ ತನುಜಾ ಮೋರಿ. ಉದಯಿಸಿದ ಸೂರ್ಯ ಮುಳುಗಲೇಬೇಕು, ಅರಳಿದ ಹೂವು ಬಾಡಲೇಬೇಕು ಎಂಬ ಮಾತಿನಂತೆ ಆರಂಭಗೊಂಡ ಕಾರ್ಯಕ್ರಮವು ಅಂತ್ಯಗೊಳ್ಳಲೇಬೇಕು ಎಂದು ಹೇಳುತ್ತಾ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸನ್ಮಾನ್ಯ ಶ್ರೀ ಪ್ರಮೋದ್ ಮಹಾಲೆ ಸರ್ ಇವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಇನ್ನೋರ್ವ ಅತಿಥಿಗಳಾದ ಸನ್ಮಾನ್ಯ ಶ್ರೀ ಬಸೀರ್ ಅಹಮದ್ ಶೇಖ್ ಸರ್, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಜೋಯ್ಡಾ ಇವರಿಗೂ ಸಹ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಶ್ರೀ ಪ್ರಕಾಶ್ ಪ್ರಭು ಸರ್ ಆಡಳಿತಾಧಿಕಾರಿ ಇವರಿಗೂ ಸಹ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮ ಶಾಲೆಯ SDMC ಅಧ್ಯಕ್ಷರಾದಂತಹ ಶ್ರೀಮತಿ ಪ್ರೇಮಾ ತೋರನ್ಗಟ್ಟಿ ಮೇಡಮ್ ಇವರಿಗೂ ಸಹ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಶ್ರೀಮತಿ ಶೈಲಜಾ ಮೇಡಮ್ ವ್ಯವಸ್ಥಾಪಕರು ಮಣಿಪಾಲ್ ಫೌಂಡೇಶನ್ ಇವರಿಗೂ ಸಹ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮೆಲ್ಲರ ನೆಚ್ಚಿನ ರಸಾಯನಶಾಸ್ತ್ರದ ಶಿಕ್ಷಕಿಯಾದಂತಹ ಉಷಾ ಮೇಡಮ್ ಮಣಿಪಾಲ್ ಫೌಂಡೇಶನ್ ಇವರಿಗೂ ಸಹ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಇನ್ನೋರ್ವ ಅತಿಥಿಗಳಾದಂತಹ ಶ್ರೀ ಹೆನ್ರಿ ಸರ್ ತಾಂತ್ರಿಕ ಸಹಾಯಕರು ಇವರಿಗೂ ಸಹ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀ ವಿನಾಯಕ್ ಶೇಟ್ ಸರ್ ಇವರಿಗೂ ಸಹ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಶಾಲೆಗೆ ಎಲ್ಲ ರೀತಿಯ ಸಹಯೋಗ ನೀಡುವ ಶ್ರೀ ಮಧು ಸರ್ ಇವರಿಗೂ ಸಹ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ನಮ್ಮ ಶಾಲೆಗೆ ಆಗಮಿಸಿದ
ಆಗಮಿಸಿರುವ ಎಲ್ಲ ಶಿಕ್ಷಕರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ನಮ್ಮ ಶಾಲೆಗೆ ಆಗಮಿಸಿರುವ ಪತ್ರಿಕೋದ್ಯಮಿಗಳು ಮತ್ತು ಪಾಲಕರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ಬಳಗಕ್ಕೂ ಮತ್ತು ನಮ್ಮ ಶಾಲೆಯ ಎಲ್ಲ ಮಕ್ಕಳಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಹಾಗೂ ನನಗೆ ವಂದನಾರ್ಪಣೆ ಮಾಡಲು ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಧನ್ಯವಾದಗಳು.